Praise the Lord, church. ಪ್ರೈಸ್ ದಿ ಲಾರ್ಡ್ ಸಭೆ. We are so glad that we are alive today. ಇಂದು ನಾವು ಜೀವಂತವಾಗಿದ್ದೇವೆ. ಆ ವಿಷಯದಲ್ಲಿ ನಾವೆಲ್ಲರೂ ಸಂತೋಷವುಳ್ಳವರಾಗಿದ್ದೇವೆ. God has kept safely and protected us. ದೇವರು ನಮ್ಮನ್ನು ಸುರಕ್ಷಿತವಾಗಿಟ್ಟು ಸಂರಕ್ಷಿಸಿದ್ದಾನೆ. He has provided for us. ನಮಗೆ ಬೇಕಾದದೆಲ್ಲವನ್ನು ಒದಗಿಸಿದ್ದಾನೆ. No, that is the greatness of our God. ಅದು ನಮ್ಮ ದೇವರ ಶ್ರೇಷ್ಠತೆಯಾಗಿದೆ. He does more than what we ask of him and imagine. ನಾವು ಆತನ ಬಳಿ ಕೇಳುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಮಿಗಿಲಾಗಿ ಆತನು ಕೊಡ್ತಾನೆ ನಮಗೆ. I want to draw your attention to one thing in the Bible. ಸತ್ಯವೇದದ ಒಂದು ಘಟನೆ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸ್ತೇನೆ. God wants us our obedience. ದೇವರು ನಮ್ಮಿಂದ ನಮ್ಮ ವಿಧೇಯತೆಯನ್ನು ಎದುರು ನೋಡ್ತಾನೆ. He wants us to obey him in every step of our way. ನಮ್ಮ ಮಾರ್ಗದ ಎಲ್ಲ ಹೆಜ್ಜೆಗಳಲ್ಲೂ ಆತನಿಗೆ ವಿಧೇಯರಾಗಬೇಕೆಂಬುದಾಗಿ ಆತನು When ಬಯಸ್ತಾನೆ. we obey him, rest everything he takes care. ನಾವು ಆತನಿಗೆ ವಿಧೇಯರಾಗುವಾಗ ಉಳಿದೆಲ್ಲವನ್ನು ಆತನು ನೋಡಿಕೊಳ್ತಾನೆ. You know, when God said, when Israelites came out of Egypt, God said, obey me. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಗೆ ಬಂದಾಗ ದೇವರು ಅವರಿಗೆ ಹೇಳಿದನು, ನನಗೆ ವಿಧೇಯರಾಗ್ರಿ. You worship me and obey me and rest everything. You know, he was his provider, he was his protector, he was his defender. He did everything for him. He was his healer. ನನಗೆ ವಿಧೇಯರಾಗಿದ್ದು ನನ್ನನ್ನು ಆರಾಧಿಸಿರಿ ಎಂಬುದಾಗಿ ಹೇಳಿ ಅವರ ಎಲ್ಲ ಅಗತ್ಯತೆಗಳನ್ನು, ಅವರಿಗೆ ಬೇಕಾದದ್ದು ಎಲ್ಲವನ್ನು ಒದಗಿಸಿಕೊಟ್ಟು, ಅವರಿಗೆ ಸಂರಕ್ಷಣೆಯನ್ನು, ಅವರಿಗೆ ಬೇಕಾದ ಸೌಖ್ಯತೆಯನ್ನು ಎಲ್ಲವನ್ನು ಒದಗಿಸಿದ್ದನು. This morning also, God is our everything, and when we obey him, he does everything for us. He becomes our healer, he becomes our provision, he becomes our comfort, he becomes our father, he becomes our defender, he becomes everything in every circumstances to us. ಈ ಮುಂಜಾನೆ ನಾವು ಆತನಿಗೆ ವಿಧೇಯರಾಗುವಾಗ ನಮ್ಮ ಎಲ್ಲ ಸರ್ವಸ್ವ ಆತನಾಗ್ತಾನೆ. ನಮಗೆ ಬೇಕಾದುದನ್ನು ಒದಗಿಸಿಕೊಡ್ತಾನೆ. ನಮ್ಮ ಸೌಖ್ಯದಾತ ಆಗ್ತಾನೆ. ನಮ್ಮನ್ನು ಸಂತೈಸುವ ಆತನಾಗ್ತಾನೆ. ನಮ್ಮ ತಂದೆ ಆತನಾಗ್ತಾನೆ. This morning we have a privilege to worship him. We can sing this song, ನೀನೆ ನನ್ನ ಬಲವು, ನೀನೆ ನನ್ನ ಕೋಟೆಯು, ನೀನೆ ನನ್ನ ದುರ್ಗವು, ನಿನ್ನನ್ನೇ ನಂಬುವೆ. ಈ ಮುಂಚಾನೆ ವೇಳೆಯಲ್ಲಿ ಆತನನ್ನು ಆರಾಧಿಸುವ ಸೌಭಾಗ್ಯ ನನಗೆ ದೊರಕಿದೆ. ಆತನನ್ನು ಆರಾಧಿಸೋಣ. ನನ್ನ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಅತಿಶಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವ ಮಾನವು, ನಿನ್ನನ್ನೇ ಬಯಸುವೆ, ನನ್ನೇಸುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವ ಮಾನವು, ನಿನ್ನನ್ನೇ ಬಯಸುವೆ, ನನ್ನೇಸುವೆ. ಯೇಸುವೇ, 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 ನಾನಿನ್ನ ಸ್ತುತಿಸುವೆ. ಯೇಸುವೇ, 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 ನಾನಿನ್ನ ಸ್ತುತಿಸುವೆ. ಕಣ್ಣೀರ ಕಾಲುವೆ ನಾ ದಾಟುವಾಗಲೂ, ನಿನ್ ಪ್ರೀತಿಯ ಹಸ್ತವು ಅದು ನನ್ನ ಕಾಯುವುದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದರೂ, ನಿನ್ ದಿವ್ಯ ಹಸ್ತವು ಅದು ಮೇಲಕ್ಕೆತ್ತುವುದು. ನನ್ನಯ ಭಯದಲು ಇರುವೆ, ಮಾರ್ಗವ ಮಾಡುವೆ, ನನ್ನೇಸುವೆ. ನನ್ನಯ ಭಯದಲು ಕೃಪೆ ನೀಡುವೆ, ಕೃಪೆಯಾಗಿ ಮಾರ್ಗವ ಮಾಡುವೆ, ಮಾರ್ಗವ ಮಾಡುವೆ, ನನ್ನೇಸುವೆ.
ಅವಮಾನಗಳು ನನಗೆ ಬಂದರು, ನಿನ್ನ ವಾಕ್ಯ ನನ್ನನ್ನು ಉಜ್ಜೀವನಗೊಳಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದಿದ್ದರೂ ನಿನ್ನಯ ನೆನಪಲ್ಲಿ ನಾನೇ ಆಗುವೆಂದೆಂದು ಉನ್ನತಪಡಿಸುವೆ, ಉನ್ನತಪಡಿಸುವೆ, ನನ್ನ ಮೇಲ ಕೆತ್ತುವೆ, ನೀನಿರುವೆ ನನಗೆ ನನ್ನೇಸುವೆ. ಉನ್ನತಪಡಿಸುವೆ, ನನ್ನ ಮೇಲ ಕೆತ್ತುವೆ, ನೀನಿರುವೆ ನನಗೆ ನನ್ನೇಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸು. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ನನ್ನಯ ಭಯದಲ್ಲೂ ನಿನ್ನ ಕೃಪೆ ನೀಡುವೆ, ಮಾರ್ಗವ ಮಾಡುವೆ ನನ್ನೇಸುವೆ. ನನ್ನಯ ಭಯದಲ್ಲೂ ನಿನ್ನ ಕೃಪೆ ನೀಡುವೆ, ಮಾರ್ಗವ ಮಾಡುವೆ ನನ್ನೇಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಓ ಯೆಸ್ ಲಾರ್ಡ್, ನಿನ್ನ ಸ್ತುತಿಸುವೆ ಕರ್ತನೇ. ನಿನ್ನಯ ಸನ್ನಿಧಿಗೆ ಬರುವೆ ಕರ್ತನೇ. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ, ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು,
ಯೋಗ್ಯನು ನೀನೊಬ್ಬನೇ, ನೀನೇ ಯೋಗ್ಯನು ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ, ನೀನೇ ಯೋಗ್ಯನು ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು ಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ, ಯೋಗ್ಯನು ನೀನೊಬ್ಬನೇ, ಓ ಯೋಗ್ಯನು ಯೋಗ್ಯನು ನೀನೊಬ್ಬನೇ ಕರ್ತನೇ, ಯೋಗ್ಯನು ನೀನೊಬ್ಬನೇ, ಓ ಯೋಗ್ಯನು ನೀನೊಬ್ಬನೇ. ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವಲ್ಲಿ ವಾಸಿಸ ಬಯಸುವ ದೇವನೇ, ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವಲ್ಲಿ ವಾಸಿಸ ಬಯಸುವ ದೇವನೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಸ್ತುತಿಸುವೆ ಯೇಸುವೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ, ನಮ್ಮ ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ
ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ ನೀನು ವಾಸ ಮಾಡು. The God who walks among the lampstands. In the book of Revelation, we see the God walking among the lampstands. That same God is walking in our lives and wants to dwell in us. ಅದೇ ದೇವರು ನಮ್ಮ ಜೀವಿತದಲ್ಲಿ ಆತನು ನಡೆದು ಬರಲು ಬಯಸ್ತಾನೆ, ನಮ್ಮೊಳಗೆ ವಾಸಿಸಲು ಬಯಸ್ತಾನೆ. He is a God who wants to dwell among us. ಆತನು ನಮ್ಮೊಂದಿಗೆ ವಾಸಿಸಲು ಬಯಸುವ ದೇವರು. He wants to have a communion with us. ನಮ್ಮೊಂದಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿರಲು He wants to ಬಯಸ್ತಾನೆ. have a relationship with us. ನಮ್ಮೊಂದಿಗೆ ಸಂಬಂಧದಲ್ಲಿ ಇರಲು He ಬಯಸ್ತಾನೆ. wants to have a friendship with us. ನಮ್ಮೊಂದಿಗೆ ಸ್ನೇಹತ್ವದಲ್ಲಿ ಇರಲು He ಬಯಸ್ತಾನೆ. wants us to be His sons. ಆತನ ಮಕ್ಕಳಾಗಿ ನಮ್ಮೊಂದಿಗೆ ಆತನು He ಇರಲು wants us ಬಯಸ್ತಾನೆ. to be sons and daughters. ನಮಗೆ ನಾವು ಆತನ ಮಗಳಾಗಿರಬೇಕೆಂಬುದಾಗಿ He ಬಯಸ್ತಾನೆ. wants to have a communion with us. ನಮ್ಮೊಂದಿಗೆ ಅನ್ಯೋನ್ಯತೆಯನ್ನು ಬಯಸುತ್ತಾನೆ. ನಮ್ಮ ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮ ಮಧ್ಯದಿ ಚಲಿಸು, ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಎಂದು ವಾಸ ಮಾಡು ಕರ್ತನೇ. Come and dwell in our lives, Lord. Come and dwell in our lives, Lord. Come and dwell in everything, Lord. ನಮ್ಮೊಂದಿಗೆ ಬಂದು ವಾಸಿಸು ದೇವರೇ. In every areas of our lives, you come and dwell, Lord. ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ನೀನು ವಾಸಿಸು. Lord, we want to obey you. We want to surrender and obey in every areas of our lives. ದೇವರೇ, ನಾವು ನಿನಗೆ ವಿಧೇಯರಾಗಲು ಬಯಸ್ತೇವೆ, ನಿನಗೆ ಒಪ್ಪಿಸಿಕೊಡಲು ಬಯಸ್ತೇವೆ ನಮ್ಮ ಜೀವಿತದಲ್ಲಿ ಎಲ್ಲಾ ಭಾಗದಲ್ಲಿಯೂ. Lord, you want to come and dwell among us. ದೇವರೇ, ನೀನು ಬಂದು ನಮ್ಮೊಳಗೆ ವಾಸ ಮಾಡು. Lord, as Israel experienced, Lord Jesus, when your Shekinah glory came and dwelled, Lord Jesus. ದೇವರೇ, ಇಸ್ರಾಯೇಲ್ರು ನಿನ್ನ ಶೆಕೆನ ಮಹಿಮೆ ಬಂದು ವಾಸಿಸಿದನ್ನು ಅವರು ಅನುಭವಿಸಿದ ಹಾಗೆ, Lord, they lacked nothing because you were their provider, you were their comfort, you were their father, you are their shepherd, Lord Jesus, because you lead them in the still waters, Lord Jesus. Lord, be that to us, Lord. ನೀನು ಅವರಿಗೆ ಕುರುಬನಾಗಿದ್ದು, ನೀನು ಅವರಿಗೆ ಯೆಹೋವ ಈರೆ ಆಗಿದ್ದು, ನೀನು ಅವರ ಎಲ್ಲ ಅಗತ್ಯತೆಯನ್ನು ಸಂಧಿಸಿ ಅವರ ನಡುವೆ ನೀನು ವಾಸಿಸಿದ ನಿಮಿತ್ತ ಅವರಿಗೆ ಯಾವ ಕೊರತೆ ಇರಲಿಲ್ಲ ದೇವರೇ. Because you were there, Lord. ಯಾಕಂದ್ರೆ ನೀನು ಅವರ ಸಂಗಡ ಇದ್ದೆ ದೇವರೇ. Lord, ನಮ್ಮ ಮಧ್ಯದಲ್ಲಿ ನೀನು ವಾಸ ಮಾಡು. Dwell in among us. We thank you, Jesus, for your sweet presence in our lives. Sweet presence this moment, Lord. ದೇವರೇ, ಈ ಸಮಯದಲ್ಲಿ ಸ್ವಾಮಿ ನಿನ್ನ ಶ್ರೇಷ್ಠವಾದ ಸುಮಧುರವಾದ ಪ್ರಸನ್ನತೆಗಾಗಿ ವಂದನೆಗಳು. We want to savor it, Lord Jesus. We want to enjoy this moment with you, Lord. ಈ ಒಂದು ಕ್ಷಣದಲ್ಲಿ, ಈ ಸಮಯದಲ್ಲಿ ನಿನ್ನೊಂದಿಗೆ ನಾವು ಆನಂದಿಸಬೇಕು ದೇವರೇ. Thank you, Jesus, for everything. ಎಲ್ಲದಕ್ಕಾಗಿ ವಂದನೆಗಳು ಯೇಸುವೆ. Give you glory and honor in Jesus' name. ಎಲ್ಲ ಘನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ All ಆಮೆನ್. God's people said amen. ಎಲ್ಲ ದೇವಜನರು ಹೇಳಿರಿ ಆಮೆನ್. Hallelujah. Hallelujah.
No, once again we are happy to come and celebrate the victory of our Lord Jesus ನಮ್ಮ Christ. ಕರ್ತನಾದ ಯೇಸು ಕ್ರಿಸ್ತನ ಜಯವನ್ನು ಒಟ್ಟಿಗೆ ಸೇರಿ ಆಚರಿಸುವುದರಲ್ಲಿ ನಾವು ಮತ್ತೊಮ್ಮೆ ಸಂತೋಷ A ಪಡುತ್ತೇವೆ. new week, a new beginning. ಈ ಒಂದು ಹೊಸ ವಾರ, ಹೊಸ ಪ್ರಾರಂಭ, With the new hope that we are coming to the presence of God. ದೇವರ ಪ್ರಸನ್ನತೆಗೆ ಹೊಸ ನಿರೀಕ್ಷೆಯೊಂದಿಗೆ ನಾವು ಬರ್ತಾ ಇದ್ದೇವೆ. And as we continue to meditate from the book of Ruth, ನಾವು ರೂತಳ ಪುಸ್ತಕದಿಂದ ಅಧ್ಯಯನ ಮಾಡುವುದನ್ನು ನಾವು ಮುಂದುವರಿಸೋಣ. last week we have studied about the choice of Elimelech. ಕಳೆದ ವಾರದಲ್ಲಿ ನಾವು ಎಲೆಮೆಲೆಕನ ಒಂದು ಆಯ್ಕೆಯ ಬಗ್ಗೆ ನಾವು ಮಾತಾಡಿದ್ದೇವೆ. This week the Ruth choice. ಈ ಒಂದು ವಾರದಲ್ಲಿ ನಾವು ರೂತಳ ಒಂದು ಆಯ್ಕೆ, Her choice made her destination is changed. ಆಕೆಯ ಒಂದು ತೀರ್ಮಾನದ ನಿಮಿತ್ತವಾಗಿ ಒಂದು ಆಕೆಯ ಗಮ್ಯಸ್ಥಾನವು ಮಾರ್ಪಡುವುದನ್ನು ನಾವು ನೋಡುತ್ತೇವೆ. Let us continue to worship Him. ಆತನನ್ನು ಆರಾಧಿಸುವುದನ್ನು ಮುಂದುವರಿಸೋಣ. Let us continue to meditate His word and grow spiritually. ಆತನ ವಾಕ್ಯವನ್ನು ಧ್ಯಾನಿಸುತ್ತಾ ನಾವು Ruth chapter 1 verses 6 and 7 we will read today. ರೂತಳ ಪುಸ್ತಕದ ಮೊದಲನೇ ಅಧ್ಯಾಯದ 6 ಮತ್ತು 7ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. There it says, Then she arose with her daughters-in-law that she might return from the country of Moab, for she had heard in the country of Moab that the Lord had visited His people by giving them bread. Therefore she went out from the place where she was and her 2 daughters-in-law with her, and they went on the way to return to the land of Judah. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಆಕೆಯು 2 ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ. She was a widow that has gone through much tragedy in her life. ತನ್ನ ಜೀವಿತದಲ್ಲಿ ಅನೇಕ ವಿಧವಾದ ದುರಂತಗಳಲ್ಲಿ ಹಾದು ಹೋದಂಥ ಒಂದು ವಿಧವೆ ಆಕೆಯಾಗಿದ್ದಳು. I know that she has lost all the hope of survival in her life. ತನ್ನ ಜೀವಿತದಲ್ಲಿ ಜೀವಿಸುವುದಕ್ಕೆ ಬೇಕಾದ ನಿರೀಕ್ಷೆಯನ್ನೆಲ್ಲ ಕಳೆದುಕೊಂಡಿದ್ದಳು. One day, some 10 years back, she along with her husband, they have come to this land called Moab. 10 ವರ್ಷಗಳ ಹಿಂದೆ ಆಕೆ ತನ್ನ ಗಂಡನೊಡನೆ ಈ ಒಂದು ಮೋವಾಬ್ ದೇಶಕ್ಕೆ ಬಂದಿದ್ದಳು. And in the beginning of this Bible, this word says, they have come out of that land, Bethlehem, to this Moab, thinking they can set up a family and get a bright future. ಈ ಒಂದು ದೇಶದಲ್ಲಿ ಅವರು ತಮ್ಮ ಬೆತ್ಲೆಹೇಮನ್ನು ಬಿಟ್ಟು ಈ ಮೋವಾಬಿಗೆ ಬಂದಿದ್ದರು. ಯಾಕೆಂದರೆ ಅಲ್ಲಿ ಹೇಳಿದ ಪ್ರಕಾರ ತಾವು ಹೇಗಾದರೂ ಜೀವಿಸಬೇಕು, ಬರಗಾಲದಲ್ಲಿ ನಾಶವಾಗಬಾರದು, ಕುಟುಂಬ ಪೋಷಿಸಲ್ಪಡಬೇಕೆಂಬುದಾಗಿ. Because there was a severe famine that was gone in that place. ಯಾಕೆಂದರೆ ಆ ಸ್ಥಳದಲ್ಲಿ ತುಂಬಾ ಬರಗಾಲವಿತ್ತು. And so that they along with many other families, they also left that land. They thinking if we go to that Moab, it's a place of greenery, they can survive, they can establish themselves in that place. ಅವರು ಮಾತ್ರವಲ್ಲ, ಅವರೊಡನೆ ಅನೇಕ ಕುಟುಂಬಗಳು ಅಂದುಕೊಂಡಿರಬಹುದು ಇಲ್ಲಿ ಬರಗಾಲವಿದೆ, ಆದರೆ ಆಚೆ ಕಡೆಯಲ್ಲಿ ಒಂದು ಹಚ್ಚ ಹಸಿರಾದಂಥ ಒಂದು ವಾತಾವರಣವಿದೆ, ಒಳ್ಳೆಯ ದೇಶವಿದೆ, ಅಲ್ಲಿ ಹೋಗಿ ನಾವು ಜೀವಿಸೋಣ. They have chose to go away from Bethlehem. ಅವರು ಬೆತ್ಲೆಹೇಮಿನಿಂದ ದೂರಕ್ಕೆ ಹೋಗುವ ತೀರ್ಮಾನವನ್ನು ತೆಗೆದುಕೊಂಡರು. It was their own choice. ಅದು ತಮ್ಮ ಸ್ವಂತ ತೀರ್ಮಾನವಾಗಿತ್ತು. They did not ask God. ದೇವರನ್ನು ಅವರು ಸಂಧಿಸಲಿಲ್ಲ. They did not think about what God is going to do in their lives in that particular time. ಆ ನಿರ್ದಿಷ್ಟ ಸಮಯದಲ್ಲಿ ದೇವರು ಅವರ ಜೀವಿತದಲ್ಲಿ ಏನು ಮಾಡಬಹುದು ಎಂಬುದಾಗಿ ದೇವರನ್ನು ಯಾವುದೇ ರೀತಿಯಲ್ಲೂ ಕೇಳಲಿಲ್ಲ. They did not have any connection. They did not have any prayer with the God. ದೇವರಿಗೆ ಅವರು ಪ್ರಾರ್ಥಿಸಲಿಲ್ಲ, ದೇವರೊಡನೆ ಯಾವುದೇ ಸಂಪರ್ಕ ಅವರಿಗಿರಲಿಲ್ಲ. They went their own. ಅವರು ತಮ್ಮ ಸ್ವಂತ ಬುದ್ಧಿಯಲ್ಲಿ ಹೋದರು. As a result, now we read that when they went in that place, though it is initially it was good for them for some time. ಅದರ ನಿಮಿತ್ತವಾಗಿ ನಾವಲ್ಲಿ ನೋಡ್ತೇವೆ, ಅವರು ಅಲ್ಲಿ ಹೋದಾಗ ಪ್ರಾರಂಭದಲ್ಲಿ ಸ್ವಲ್ಪ ಎಲ್ಲವೂ ಒಳ್ಳೆಯದಾಗಿ ಕಂಡರೂ ಕೂಡ. But what happened immediately that her husband Elimelech, he left. He died. ಆದರೆ ಆಕೆ ಗಂಡನಾದ ಎಲಿಮೆಲೆಕನು ಸತ್ತು ಹೋಗುವುದನ್ನು ನಾವು ನೋಡುತ್ತೇವೆ. This Naomi became a widow. ಈಗ ನವೊಮಿ ವಿಧವೆಯಾಗಿದ್ದಾಳೆ. After some time, their 2 sons, they are also married and they also died. ಆ ಸ್ವಲ್ಪ ಸಮಯದ ನಂತರ ಆಕೆಯ 2 ಕುಮಾರರು ಅವರು ಕೂಡ ಮದುವೆಯಾದರು, ಆದರೆ ಅವರು ಕೂಡ ಸತ್ತರು. I know they are away from their family, they are away from their relatives. ತಮ್ಮ ಕುಟುಂಬದಿಂದ, ತಮ್ಮ ಒಂದು ಸಂಬಂಧಿಕರಿಂದ ದೂರ ದೇಶದಲ್ಲಿದ್ದಾರೆ. They have lost all the connection with their family. ತಮ್ಮ ಕುಟುಂಬಗಳೊಡನೆ ಎಲ್ಲ ಸಂಬಂಧವನ್ನು ಕಳೆದುಕೊಂಡಿದ್ದಾರೆ. I know, but in this strange land, they were surrounded by the enemies or the people, those who do not have true God. ನಿಜವಾದ ದೇವರನ್ನು ತಿಳಿಯದೇ ಇರುವಂತಹ ಜನರ ಮಧ್ಯದಲ್ಲಿ ಈ ಒಂದು ಅಪರಿಚಿತವಾದ ದೇಶದಲ್ಲಿ ಅವರು ವಾಸಿಸ್ತಾ ಇದ್ದಾರೆ. I know that now when she became a widow,
and that she also got 2 daughter-in-law, they also became widows. ಈಗ ಆಕೆಯು ಮತ್ತು ಆಕೆಗಿದ್ದಂತೆ ಇಬ್ಬರು ಸೊಸೆಯಂದರು ಕೂಡ ವಿಧವೆಯರಾದ ನಂತರ, And in that situation, we don't know what kind of a future she has. ಆಕೆಗೆ ಎಂತಹ ಭವಿಷ್ಯ ಇತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. Many times, beloved, that in our lives also we go through various tragedies and struggles in our life. ನಮ್ಮ ಜೀವಿತಗಳಲ್ಲೂ ಕೂಡ ಪ್ರೇರ ಅನೇಕ ಸಮಯಗಳಲ್ಲಿ ದುರಂತಗಳಲ್ಲಿ ಒಂದು ಕಷ್ಟಕರ ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗುತ್ತೇವೆ. Unexpected things happen in our life. ಅನಿರೀಕ್ಷಿತವಾದ ಸಂಗತಿಗಳು ನಡೆಯುತ್ತವೆ. And we do not know what to do, how to do, where to go. ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಹೋಗಬೇಕು ಗೊತ್ತಾಗದಿರುವಂತಹ ಸನ್ನಿವೇಶಗಳು. Life became so struggle for her. ಜೀವಿತವು ತುಂಬಾ ಆಕೆಗೆ ಕಷ್ಟಕರವಾಗಿ ಮಾರ್ಪಟ್ಟಿತು. And she would have been cursing her life every day. ಪ್ರತಿದಿನ ತನ್ನ ಜೀವಿತದ ಬಗ್ಗೆ ಶಪಿಸುತ್ತಾ ಇದ್ದಿರಬಹುದು. I know that in her own words, ಆಕೆ ಸ್ವಂತ ಮಾತುಗಳನ್ನೇ ನೋಡುವಾಗ know that she says that God has been against her. ದೇವರು ನನಗೆ ವಿರುದ್ಧವಾಗಿದ್ದಾನೆ ಎಂಬುದಾಗಿ ಆಕೆ ಹೇಳುತ್ತಾಳೆ. In chapter 1 verse 13, 1ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ, now she says, the hand of the Lord has gone against me. Gone out against me. ಯೆಹೋವನ ಹಸ್ತವು ನನಗೆ ವಿರೋಧವಾಗಿದೆ. No, this is what that she was evaluating her life. No, after a time of 10 years of tragedy, that she evaluated her life, and she says, the hand of the Lord has gone out against me. ಆ ದುರಂತವಾದ ನಂತರ 10 ವರ್ಷಗಳ ತನ್ನ ಜೀವಿತ ಕಾಲವನ್ನು ಆಕೆ ವಿಶ್ಲೇಷಿಸಿ ಹೀಗೆ ಹೇಳುತ್ತಾಳೆ, ಯೆಹೋವನ ಹಸ್ತವು ನನಗೆ ವಿರುದ್ಧವಾಗಿದೆ. And then the next immediately in verse 20 says, do not call me Naomi, call me Mara. ಮತ್ತು 20ನೇ ವಾಕ್ಯದಲ್ಲಿ ಆಕೆ ಹೇಳ್ತಾಳೆ, ನನ್ನನ್ನು ನವಮಿ ಎಂದು ಕರೆಯಬೇಡಿರಿ, ಮಾರಾ ಎಂಬುದಾಗಿ ಕರೆಯಿರಿ. No, her name is called Naomi. ಆಕೆ ಹೆಸರು ನವಮಿ ಎಂಬುದಾಗಿ, Meaning is pleasant or beautiful. ಅದರ ಅರ್ಥ ಒಂದು ಸುಂದರವಾದವಳು, ರಮಣೀಯಳು ಎಂಬುದಾಗಿ. No, she has to be supposed to be a beautiful person, a pleasant, enjoying life. ಆಕೆ ಒಂದು ಒಳ್ಳೆಯ ಜೀವಿತವನ್ನು, ಸುಂದರವಾದ ಜೀವಿತವನ್ನು ಅನುಭವಿಸಬೇಕಾದಂತ ವ್ಯಕ್ತಿಯಾಗಿತ್ತು. But now she says that do not call me as Naomi. I am not a pleasant woman. No, that Lord has dealt bitter things in my life. ಈಗ ಆಕೆ ಹೇಳ್ತಾ ಇದ್ದಾಳೆ, ನನ್ನನ್ನು ನವಮಿ ಎಂಬುದಾಗಿ ಕರೆಯಬೇಡಿರಿ, ಯಾಕೆಂದರೆ ನನ್ನ ಜೀವಿತ ಸುಂದರವಾಗಿಲ್ಲ, ದೇವರು ನನಗೆ ವಿರುದ್ಧವಾಗಿ ನನ್ನನ್ನು ದುಃಖಪಡಿಸಿದ್ದಾನೆ. All the death and the famine brought tragedy in her life. ಆಕೆ ಜೀವಿತದಲ್ಲಾದಂತ ಮರಣಗಳು ಆಕೆಯಲ್ಲಿ ಈ ಒಂದು ಭಾವನೆಯನ್ನು ತಂದಿಟ್ಟವು. So she could not think life as something beautiful. ಆಕೆ ಜೀವಿತವು ಸುಂದರವಾಗಿರಬಹುದೆಂಬ ಯಾವುದೇ ಒಂದು ಕಲ್ಪನೆ ಅವಳಿಗೆ ಇರಲಿಲ್ಲ. Whenever she think about her life, she is remembering the death of her father, her husband. ಆಕೆ ತನ್ನ ಜೀವಿತದ ಬಗ್ಗೆ ಆಲೋಚಿಸುವಾಗಲೆಲ್ಲ ತನ್ನ ಒಂದು ಗಂಡನ ಮರಣದ ಬಗ್ಗೆ ಆಲೋಚಿಸ್ತಾ ಇದ್ದಾಳೆ. Then she also was thinking about the children's death ಮತ್ತು ಮಕ್ಕಳ ಒಂದು ಮರಣದ ಬಗ್ಗೆ ಆಲೋಚಿಸ್ತಾ ಇದ್ದಾಳೆ. and the good things that she enjoyed in Bethlehem previously. ಮುಂಚೆ ಬೆತ್ಲೆಹೇಮಿನಲ್ಲಿ ಅನುಭವಿಸಿದಂತ ಒಳ್ಳೆಯ ಸಂಗತಿಗಳು, And all the tragedies and pain, bitterness, everything that has actually brought pain into her own spirit. ಮತ್ತು ಈಗ ಆಕೆ ಅನುಭವಿಸುತ್ತಿರುವಂತ ಎಲ್ಲ ಕಷ್ಟಗಳು, ನೋವುಗಳು, ಕಹಿತನಗಳು ಆಕೆಯ ಆತ್ಮದಲ್ಲಿ ತುಂಬಾ ದುಃಖವನ್ನು, ಬಾಧೆಯನ್ನು ಉಂಟು ಮಾಡಿದವು. When she says, do not call me Naomi, that means that I am a woman of bitterness. No, there is full of bitterness in my life. ಆಕೆ ನವಮಿ ಎಂಬುದಾಗಿ ನನ್ನನ್ನು ಕರೆಯಬೇಡ ಎಂಬುದಾಗಿ ಹೇಳುವಾಗ ಅದರ ಅರ್ಥ, ನಾನು ದುಃಖಿತಳಾಗಿದ್ದೇನೆ, ನನ್ನನ್ನು ಸಂತೋಷವುಳ್ಳವರೆಂಬುದಾಗಿ ಕರೆಯಬೇಡಿರಿ. And it says, the Almighty had dealt very bitterly with me. ಮತ್ತು ಆಕೆ ಹೇಳ್ತಾಳೆ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ. And says, I went out full, and the Lord has brought me home empty. ನಾನು ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು. Everything I had, everything is now I lost in this land. ಈ ದೇಶದಲ್ಲಿ ನನಗಿದ್ದ ಎಲ್ಲವನ್ನು ನಾನು ಕಳೆದುಕೊಂಡಿದ್ದೇನೆ. The Lord has also afflicted me and testified against me. Verse 21. ಮತ್ತು 21ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ನನಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ. No, that she is interpreting her life situation as something that God has done something wrong in her life. ಈಗ ಆಕೆ ತನ್ನ ಜೀವಿತವನ್ನು ದೇವರು ತನಗೆ ಏನೋ ವಿರುದ್ಧವಾಗಿ ಮಾಡಿದ್ದಾನೆ ಎನ್ನುವ ಅರ್ಥದಲ್ಲಿ ಹೇಳುತ್ತಾ ಇದ್ದಾಳೆ. You know, everything that she is interpreting, whatever happened in her life, she says that God has dealt against me. God's hand was against me. God was so cruel to me. ಇದುವರೆಗೂ ಆಕೆ ಜೀವಿತದಲ್ಲಾದಂಥ ಎಲ್ಲ ಸಂಗತಿಗಳೇ ಆಕೆ ಈ ರೀತಿಯಲ್ಲಿ ಅರ್ಥವನ್ನು ಕೊಡ್ತಾ ಇದ್ದಾಳೆ. ದೇವರು ನನಗೆ ವಿರುದ್ಧವಾಗಿದ್ದಾನೆ, ಆತ ನನ್ನನ್ನು ಬಾಧಿಸಿದ್ದಾನೆ, ನನಗೆ ಕ್ರೂರಿಯಾಗಿ ಆತ ನಡೆಸಿಕೊಂಡಿದ್ದಾನೆ. Beloved, when we go through tragedies in our life, ಪ್ರೇರೆ, ನಮ್ಮ ಜೀವಿತಗಳಲ್ಲಿ ದುರಂತಗಳಲ್ಲಿ ಹಾದು ಹೋಗುವಾಗ, when we go through a time of famine, ನಾವು ಬರಗಾಲದಲ್ಲಿ ಹಾದು ಹೋಗುವಾಗ, when a death or a tragedy
or a failure happens in our life, ಒಂದು ಮರಣ ಅಥವಾ ಒಂದು ದುರಂತ ಅಥವಾ ಒಂದು ಸೋಲುಗಳು ನಮ್ಮಲ್ಲಿ ಬರುವಾಗ, that is the time that we look back into our lives, ಆಗ ನಮ್ಮ ಜೀವಿತಗಳನ್ನ ನಾವು ತಿರುಗಿ ನೋಡಿಕೊಂಡು and then we interpret our life saying that God has dealt something bad in my life. ದೇವರು ನನ್ನ ಜೀವಿತದಲ್ಲಿ ಕೆಟ್ಟದ್ದನ್ನು ಮಾಡಿದಾನೆ ಎಂಬುದಾಗಿ ನಾವು ಅಪಾರ್ಥ ಮಾಡಿಕೊಳ್ಳುತ್ತೇವೆ. Beloved, that God is our God is a good God. ಪ್ರಿಯರೇ, ನಮ್ಮ ದೇವರು ಒಳ್ಳೆಯ He ದೇವರಾಗಿದ್ದಾನೆ. doesn't do anything evil in our life. ನಮ್ಮ ಜೀವಿತದಲ್ಲಿ ಆತನು ತಾನೇ ಕೆಟ್ಟದನ್ನು ಮಾಡುವುದಿಲ್ಲ. But here that what has happened in her life, ಆದರೆ ಆಕೆ ಜೀವಿತದಲ್ಲಿ ಇಲ್ಲಿ ಏನಾಗಿದೆ ಎಂಬುದಾಗಿ ನೋಡುವಾಗ, she was from the place called Bethlehem. ಆಕೆ ಬೆತ್ಲೆಹೇಮ್ ಎಂಬ ಸ್ಥಳದಿಂದ ಬಂದವಳು. It was in the province of Judah, ಅದು ಒಂದು ಯಹೂದದ ಒಂದು ಪ್ರಾಂತ್ಯದಲ್ಲಿತ್ತು. and that was a place that God has promised them and given them. ದೇವರು ಅವರಿಗೆ ವಾಗ್ದಾನ ಮಾಡಿ ಕೊಟ್ಟಂತ ಸ್ಥಳವು ಅದಾಗಿತ್ತು. And in that land the presence of God was so real. ಆ ಸ್ಥಳದಲ್ಲಿ ದೇವರ ಪ್ರಸನ್ನತೆ ನಿಜವಾಗಲಿತ್ತು. And Bethlehem means the house of bread. ಬೆತ್ಲೆಹೇಮ್ ಎಂಬುದಾಗಿ ಹೇಳುವಾಗ ರೊಟ್ಟಿಯ ಮನೆ ಎಂಬುದಾಗಿ ಅರ್ಥ. That area produced lot of fruits and vegetables. ಆ ಒಂದು ಸ್ಥಳವು ತುಂಬಾ ಹೆಚ್ಚಿನ ಒಂದು ಹಣ್ಣು ಹಂಪಲುಗಳನ್ನು ಮತ್ತು ದವಸ ಧಾನ್ಯಗಳನ್ನು ಉಂಟು ಮಾಡಿತ್ತು. Because of the fruitfulness and the production of the food materials, ಅಲ್ಲಿರುವಂತಹ ಆಹಾರ ಧಾನ್ಯಗಳ ಒಂದು ಉತ್ಪಾದನೆಯ ನಿಮಿತ್ತವಾಗಿ so that place is called as Bethlehem. ಆ ಸ್ಥಳವು ರೊಟ್ಟಿಯ ಮನೆ ಎಂಬುದಾಗಿ ಕರೆಯಲ್ಪಟ್ಟಿತು. There is sufficiency, ಅಲ್ಲಿ ಸಮೃದ್ಧಿ ಇದೆ and they are also exporting food to other places. ಮತ್ತು ಬೇರೆ ಸ್ಥಳಗಳಿಗೆ ಅಲ್ಲಿಂದ ಆಹಾರವನ್ನು ಕಳಿಸುತ್ತಾ ಇದ್ದಾರೆ. Such was a place that now when there was a famine in that land, ಆ ಸ್ಥಳದಲ್ಲಿ ಒಂದು ಬರಗಾಲ ಇರುವಂತ ಸಮಯದಲ್ಲಿ that she decided to leave that place, ಆ ಸ್ಥಳವನ್ನು ಬಿಡಬೇಕೆಂಬುದಾಗಿ ಅವರು ತೀರ್ಮಾನಿಸಿದರು. and they have chosen to go to Moab. ಅವರು ಮೋವಾಬಿಗೆ ಹೋಗುವುದನ್ನು ತೀರ್ಮಾನಿಸಿಕೊಳ್ಳುತ್ತಾರೆ. It was not God did not send them there. ದೇವರು ಅವರನ್ನು ಅಲ್ಲಿಗೆ ಕಳುಹಿಸಲಿಲ್ಲ. They have went their own out of their own choice. ಅವರು ತಮ್ಮ ಸ್ವಂತ ಇಚ್ಛೆಯಲ್ಲಿ ಅಲ್ಲಿಗೆ ಹೋಗುತ್ತಾರೆ. And as a result, ಅದರ ನಿಮಿತ್ತವಾಗಿ when they moved out of God's will, ದೇವರ ಚಿತ್ತದಿಂದ ಹೊರಗೆ ಹೋದ ನಿಮಿತ್ತ we cannot expect God to protect them, God to provide for them. ದೇವರು ಅವರಿಗೆ ಒದಗಿಸಿ ಕೊಟ್ಟು ಸಂರಕ್ಷಿಸಬೇಕೆಂಬುದಾಗಿ ನಿರೀಕ್ಷಿಸಲು ಸಾಧ್ಯವಿಲ್ಲ. Beloved, that when we move out of Bethlehem or the covering of God, ಪ್ರೇರೆ, ನಾವು ಬೆತ್ಲೆಹೇಮ್ ಅಥವಾ ದೇವರ ಒಂದು ಆ ಒಂದು ಕಾಪಾಡುವಿಕೆಯಿಂದ ದೂರಕ್ಕೆ ಹೋದಾಗ know that we are allowing the enemy to come and capture our lives. ವೈರಿ ಬಂದು ನಮ್ಮ ಜೀವಿತದ ಮೇಲೆ ಆಕ್ರಮಣ ಮಾಡುವುದಕ್ಕೆ ನಾವು ಒಪ್ಪಿಸಿಕೊಡುತ್ತೇವೆ. We lose the covering, ನಾವು ಆತನ ಹೊದಿಕೆಯನ್ನು ಕಳೆದುಕೊಳ್ಳುತ್ತೇವೆ. we lose the protection of God, ದೇವರ ಸಂರಕ್ಷಣೆಯನ್ನು ಕಳೆದುಕೊಳ್ಳುತ್ತೇವೆ. we make ourselves away from unavailable the presence of God in our lives. ನಮ್ಮ ಜೀವಿತಗಳಲ್ಲಿ ದೇವರ ಪ್ರಸನ್ನತೆ ಲಭ್ಯವಾಗಿರುವ ಸ್ಥಳದಿಂದ ನಾವು ದೂರಕ್ಕೆ ಹೋಗುತ್ತೇವೆ. So that is why we need to have a close connection and relationship with God. ಅದಕ್ಕೋಸ್ಕರವೇ ದೇವರ ಸಂಗಡ ನಮಗೆ ಒಳ್ಳೆಯ ಸಂಪರ್ಕವಿರಬೇಕು. As I am speaking this word, beloved, if you are going through a tragic situation in your life, ಈ ವಾಕ್ಯವನ್ನು ನಾನು ಮಾತನಾಡುತ್ತಿರುವ ಈ ಸಮಯದಲ್ಲಿ ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ಯಾವುದಾದರೂ ದುರಂತದಲ್ಲಿ ನೀವು ಹಾದು ಹೋಗಿರುವುದಾದರೆ, before blaming God, ದೇವರ ಮೇಲೆ ದೋಷಾರೋಪಣೆ ಮಾಡುವುದಕ್ಕಿಂತ ಮುಂಚೆ first of all you examine your life. Are you staying in the presence of God or with God? ನೀವು ನಿಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ, ದೇವರ ಒಂದು ಪ್ರಸನ್ನತೆಯಲ್ಲಿ ನೀವು ಜೀವಿಸ್ತಾ ಇದ್ದೀರೋ ಅಥವಾ ಇಲ್ಲವೋ ಎಂಬುದಾಗಿ. If you are not living in the will of God, ದೇವರ ಚಿತ್ತದಲ್ಲಿ ನೀವು ಇಲ್ಲದೆ ಹೋದರೆ, if you have chosen to go out of the will of God into Moab in the world, ಲೋಕದ ಒಂದು ಮೋವಾಬಿನೊಳಗೆ ಹೊರಗೆ ದೇವರ ಚಿತ್ತದಿಂದ ಹೋಗಬೇಕೆಂಬುದಾಗಿ ನೀವು ತೀರ್ಮಾನಿಸಿಕೊಂಡಿರುವುದಾದರೆ, so that you are opening yourself for the attack of the enemy, the Satan. ನೀವು ವೈರಿಯಾಗಿರುವಂತಹ ಸೈತಾನನ ಆಕ್ರಮಣಕ್ಕೆ ನೀವು ತೆರೆದುಕೊಟ್ಟಿದ್ದೀರಿ. It is what the devil wants to open your life for him. ನಿಮ್ಮ ಜೀವಿತವನ್ನ ಅವನಿಗೆ ತೆರೆದು ಕೊಡಬೇಕೆಂಬುದಾಗಿ ಸೈತಾನನು ಬಯಸ್ತಾನೆ. So he allow all kinds of his weapon in our life, and there our life will become bitter. ಅವನು ತನ್ನ ಎಲ್ಲ ವಿಧವಾದಂತಹ ಆಯುಧಗಳನ್ನು ಬಳಸಿ ನಮ್ಮ ಜೀವಿತಗಳ ಮೇಲೆ ಆಕ್ರಮಣ ಮಾಡುವಾಗ ನಮ್ಮ ಜೀವಿತವು ಕಹಿತನವಾಗಿ ಮಾರ್ಪಡುತ್ತದೆ. So God did not do anything against them. ಇಲ್ಲಿ ಅವರಿಗೆ ವಿರುದ್ಧವಾಗಿ ದೇವರು ಏನನ್ನು ಮಾಡಲಿಲ್ಲ. They have gone out of God's protection. ಅವರು ದೇವರ ಸಂರಕ್ಷಣೆಯಿಂದ ದೂರ ಹೋಗಿದ್ದಾರೆ. They have gone out of God's will. ದೇವರ ಚಿತ್ತದಿಂದ ಹೊರ ಹೋಗಿದ್ದಾರೆ. And beloved, this afternoon I want to remind you, ಈ ಮಧ್ಯಾಹ್ನದಲ್ಲಿ ನಾನು ನಿಮಗೆ ನೆನಪಿಸಲು ಬಯಸ್ತೇನೆ, and if you are going through similar situation in our life, ನಿಮ್ಮ ಜೀವಿತಗಳಲ್ಲಿ ಇಂತಹ ಸನ್ನಿವೇಶಗಳಲ್ಲಿ ನೀವು ಹಾದು ಹೋಗುತ್ತಿರುವುದಾದರೆ, this is the right time that you can re-examine. You are examine and re-examine your life. ನಿಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ, ಮರು ಪರಿಶೀಲನೆ ಮಾಡಿಕೊಳ್ಳಿರಿ. How made a decision
to go out of God's will. ದೇವರ ಚಿತ್ತದಿಂದ ಹೊರಗೆ ಹೋಗುವ ತೀರ್ಮಾನವನ್ನು ನೀವು ತೆಗೆದುಕೊಂಡಿದ್ದೀರಾ ಎಂಬುದಾಗಿ. Moving out of Bethlehem was a willful and deliberate act. ಆ ಬೆತ್ಲೆಹೇಮಿನಿಂದ ಹೊರಗೆ ಹೋಗಬೇಕೆನ್ನುವ ತೀರ್ಮಾನವು ಅವರು ಯೋಚನೆ ಮಾಡಿ ಬೇಕೆಂತಲೇ ತೆಗೆದುಕೊಂಡ ತೀರ್ಮಾನವಾಗಿತ್ತು. Nobody forced them to go out of Bethlehem. ಬೆತ್ಲೆಹೇಮಿನಿಂದ ಹೊರಗೆ ಹೋಗೋದಕ್ಕೆ ಯಾರು ಅವರನ್ನು ಒತ್ತಾಯ ಮಾಡಲಿಲ್ಲ. It was true, there was a circumstance was there. ಅಲ್ಲಿ ಸನ್ನಿವೇಶಗಳು ಅವರಿಗೆ ವಿರುದ್ಧವಾಗಿದ್ದವು, ಪ್ರತಿಕೂಲವಾಗಿದ್ದವು, ನಿಜ. And you are the citizen of Bethlehem. ನೀವು ಬೆತ್ಲೆಹೇಮಿನ ಒಂದು ಅಲ್ಲಿನ ಒಂದು ನಾಗರಿಕರಾಗಿದ್ದೀರಿ. And you are born in that place. ಆ ಸ್ಥಳದಲ್ಲಿ ಹುಟ್ಟಿದವರಾಗಿದ್ದೀರಿ. You are born in the house of bread. ಆ ಒಂದು ರೊಟ್ಟಿಯ ಮನೆಯಲ್ಲಿ ಹುಟ್ಟಿದವರು ನೀವು. Where that you need to be sustained by the heavenly bread. ನೀವು ಪರಲೋಕದ ರೊಟ್ಟಿಯಿಂದ ನೀವು ಸಂರಕ್ಷಣೆ ಹೊಂದಬೇಕಾದವರು. And now that instead of being satisfied in the heavenly bread, ಆ ಪರಲೋಕದ ರೊಟ್ಟಿಯಲ್ಲಿ ಸಂತೃಪ್ತಿಗೊಳ್ಳದೆ ನೀವು you have gone out of that place ಆ ಸ್ಥಳವನ್ನು ಬಿಟ್ಟು ಹೊರಗೆ ಹೋದಿರಿ. to the greenery of the world. ಲೋಕದಲ್ಲಿ ಕಾಣುವ ಹಚ್ಚ ಹಸುರಾದ ಸ್ಥಳಕ್ಕೆ. Okay, that Moab is so attractive, ಮೋವಾಬ್ ತುಂಬಾ ಹಚ್ಚ ಹಸಿರಾದ ಆಕರ್ಷಣೀಯ ಸ್ಥಳ. but it cannot sustain your spiritual needs. ಆದರೆ ಮೋವಾಬ್ ನಿಮ್ಮ ಆತ್ಮಿಕ ಅಗತ್ಯತೆಗಳನ್ನು ಪೂರೈಸಲು ಸಾಧ್ಯವಿಲ್ಲ. It will take you out of God's will. ದೇವರ ಚಿತ್ತದಿಂದ ನಿಮ್ಮನ್ನು ಹೊರಗೆ ತೆಗೆದುಕೊಂಡು ಹೋಗುತ್ತದೆ. And it will take all what you have, ನಿಮ್ಮಲ್ಲಿರುವುದೆಲ್ಲವನ್ನು ಅದು ಕಸಿದುಕೊಳ್ಳುತ್ತದೆ. all your spiritual, your relationship with God, ದೇವರೊಡನಿರುವ ನಿಮ್ಮ ಆತ್ಮಿಕವಾದ ಸಂಬಂಧವನ್ನು ನಾಶ ಮಾಡುತ್ತದೆ. your desire, ನಿಮ್ಮ ಆಸೆ ಆಕಾಂಕ್ಷೆಗಳು, and your prayer life, ನಿಮ್ಮ ಪ್ರಾರ್ಥನಾ ಜೀವಿತ, and your reading of God's word, ದೇವರ ವಾಕ್ಯವನ್ನು ಓದುವಂತದ್ದು, and all these spiritual things that he will take it out. ಅದೆಲ್ಲವನ್ನು ಕೂಡ ಅವನು ತೆಗೆದು ಹಾಕುತ್ತಾನೆ. So that she became so bitter in Moab, ಈಗ ಆಕೆ ಮೋವಾಬಿನಲ್ಲಿ ತುಂಬಾ ಕಹಿತನದಿಂದ ಕೂಡಿದ್ದಾಳೆ. because she has lost the fellowship with the house of God. ಯಾಕೆಂದ್ರೆ ದೇವರ ಒಂದು ಮನೆಯ ಅನ್ಯೋನ್ಯತೆಯನ್ನು ಕಳೆದುಕೊಂಡಿದ್ದಾಳೆ. And she lost the taste of God's word. ದೇವರ ಒಂದು ಪ್ರೀತಿಯ ಒಂದು ಆ ರುಚಿಯನ್ನು ಕಳೆದುಕೊಂಡಿದ್ದಾಳೆ. And moreover, that this land was from the province of Judah. ಮತ್ತು ಈ ಒಂದು ದೇಶವು ಆ ಒಂದು ಯಹೂದ ಪ್ರಾಂತದಲ್ಲಿತ್ತು. Judah means praise. ಯಹೂದ ಎಂಬುದಾಗಿ ಹೇಳುವಾಗ ಸ್ತುತಿ. Judah is a meaning of Judah is praise. ಯೂದ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಸ್ತುತಿ ಎಂಬುದಾಗಿ. You are in the house of God's house of bread, ನೀವು ಆ ರೊಟ್ಟಿಯ ಮನೆಯಲ್ಲಿ ಇದ್ದವರು, and you are in the presence of God, ದೇವರ ಪ್ರಸನ್ನತೆಯಲ್ಲಿರುವವರು. where you need to keep on worshiping God and praising God and looking to God for your survival and your strength. ನಿಮ್ಮ ಬದುಕುವಿಗೋಸ್ಕರ, ನಿಮ್ಮ ಉಳಿಯುವುದಕ್ಕೋಸ್ಕರ, ನಿಮ್ಮ ಪೋಷಣೆಗೋಸ್ಕರ ದೇವರನ್ನ ಪ್ರಾರ್ಥಿಸುತ್ತಾ ಸ್ತುತಿಸುತ್ತಾ ಇರಬೇಕಾದವರು ನೀವುಗಳು. You know, in Moab that you are not getting spiritual food. ಮೋವಾಬಿನಲ್ಲಿ ನಿಮಗೆ ಆತ್ಮಿಕ ಆಹಾರ ಸಿಗುತ್ತಾ ಇಲ್ಲ. You are spiritually starving, even though that physically you are enjoying and eating. ನೀವು ಶಾರೀರಿಕವಾಗಿ ಎಲ್ಲವನ್ನು ಅನುಭವಿಸ್ತಾ ಇದ್ದರೂ ಕೂಡ ಆತ್ಮಿಕವಾಗಿ ನೀವು ಕಂಗಾಲಾಗಿದ್ದೀರಿ. And so as a result, know that you develop bitterness because there is no spiritual food is supplied in your life. ಅದರ ನಿಮಿತ್ತವಾಗಿ ನೀವು ಕಹಿತನದಿಂದ ಕೂಡಿದ್ದೀರಿ, ಯಾಕೆಂದರೆ ನಿಮ್ಗೆ ಆತ್ಮಿಕ ಆಹಾರವಲ್ಲಿ ಸಿಕ್ಕುತ್ತಿಲ್ಲ. Beloved, when we lose connection with God, ಪ್ರೇರೆ ನಾವು ದೇವರೊಡನೆ ಸಂಪರ್ಕವನ್ನು ಕಳೆದುಕೊಳ್ಳುವಾಗ, we lose God's blessing in our life. ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. At the same time, in our own spirit that we develop bitterness. ಮತ್ತು ನಮ್ಮ ಆತ್ಮದಲ್ಲಿ ನಾವು ಕಹಿತನವನ್ನು ಹೊಂದಿಕೊಳ್ಳಲು ಪ್ರಾರಂಭಿಸುತ್ತೇವೆ. We try to interpret our life as though that hand of God is against me. ದೇವರ ಹಸ್ತವು ನಮಗೆ ವಿರುದ್ಧವಾಗಿದೆ ಎನ್ನುವ ರೀತಿಯಲ್ಲಿ ನಮ್ಮ ಜೀವಿತಕ್ಕೆ ನಾವು ಅರ್ಥ ಕೊಡುತ್ತೇವೆ. You know that we think that God is an enemy of my life. ದೇವರು ನನ್ನ ಜೀವಿತದ ವೈರಿ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. Oh, everybody is enjoying. ಎಲ್ಲರೂ ಅನುಭವಿಸ್ತಾ ಇದ್ದಾರೆ. They have pleasant life. ಎಲ್ಲರಿಗೂ ಸುಂದರವಾದ ಜೀವಿತಗಳಿವೆ. But now I am bitter. ಆದರೆ ನನಗಾದರೂ ಕಹಿತನವಿದೆ. I lost my husband. ನನ್ನ ಗಂಡನನ್ನು I ಕಳೆದುಕೊಂಡಿದ್ದೇನೆ. lost my children. ನನ್ನ ಮಕ್ಕಳನ್ನು ಕಳೆದುಕೊಂಡಿದ್ದೇನೆ. I lost my job. ನನ್ನ ಕೆಲಸ ಕಳೆದುಕೊಂಡಿದ್ದೇನೆ. My business is a failure. ನನ್ನ ಬಿಸ್ನೆಸ್ ಲಾಸ್ ಅದು ಸೋತು ಹೋಗಿದೆ. Wherever I go, I am a failure. ನಾನು ಹೋದಲ್ಲೆಲ್ಲ ಸೋತು ಹೋಗ್ತಾ ಇದ್ದೇನೆ. No, I cannot sleep properly. ನಾನು ಸರಿಯಾಗಿ ನಿದ್ರೆ ಮಾಡಲಾಗ್ತಾ When ಇಲ್ಲ. I rise up, no, there is trouble. ನಾನು ಎದ್ದೇಳುವಾಗ ಅಲ್ಲಿ ಕಷ್ಟವು ಕಾದಿರುತ್ತದೆ. When I go to bed, there is trouble. ನಾನು ನಿದ್ರೆಗೆ ಜಾರುವಾಗಲೂ ಕೂಡ ಕಷ್ಟವು ಕೂಡಿರುತ್ತದೆ. All things are troubling me. ಎಲ್ಲವೂ ನನ್ನನ್ನು ಕಷ್ಟಕ್ಕೆ ಒಳಪಡಿಸ್ತಾ ಇದೆ. So I am a woman of bitterness. ಅದಕ್ಕೋಸ್ಕರ ನಾನು ಕಹಿತನದ ಸ್ತ್ರೀಯಾಗಿದ್ದೇನೆ. I lost all my spiritual energy. ನನ್ನ ಎಲ್ಲ ಆತ್ಮಿಕ ಒಂದು ಶಕ್ತಿಯನ್ನು ಕಳೆದುಕೊಂಡಿದ್ದೇನೆ. Beloved, that is the all happen when that we do not have that real connection with the living God. ಜೀವ ಸ್ವರೂಪನಾದ ದೇವರೊಂದಿಗೆ ಸಂಪರ್ಕ ಇಲ್ಲದಿರುವಾಗ ಈ ರೀತಿ ಆಗುತ್ತದೆ ಪ್ರೇರೆ. Beloved, you are born in Bethlehem. ಪ್ರೇರೆ, ನೀವು ಬೆತ್ಲೆಹೇಮಿನಲ್ಲಿ ಹುಟ್ಟಿದವರು. Bethlehem is it's a promised name where it is a prophetic name
where Jesus Christ supposed to be born. ಯೇಸು ಕ್ರಿಸ್ತನು ಹುಟ್ಟಬೇಕಾದಂತ ಒಂದು ಪ್ರವಾದನಾತ್ಮಕ ಸ್ಥಳವು ಬೆತ್ಲೆಹೇಮ್ ಆಗಿತ್ತು. Jesus himself is the life-giving bread. ಯೇಸು ಕ್ರಿಸ್ತನು ತಾನೇ ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. I know 2000 years ago that Jesus was born in Bethlehem. 2000 ವರ್ಷಗಳ ಹಿಂದೆ ಯೇಸು ಬೆತ್ಲೆಹೇಮಿನಲ್ಲಿ ಹುಟ್ಟಿದನು. And he says, I am the life-giving bread. ಆತನು ಹೇಳ್ತಾನೆ, ಜೀವ ಕೊಡುವ ರೊಟ್ಟಿ ನಾನೇ. You know that this is the life bread that is going to satisfy every man's spiritual need. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮಿಕ ಅಗತ್ಯತೆಗಳನ್ನು ಅದು ಸಂತೃಪ್ತಿಗೊಳಿಸುವಂತ ರೊಟ್ಟಿ When that ಆತನಾಗಿದ್ದಾನೆ. your spiritual needs are met, when you are spiritually alive with God, ನಿಮ್ಮ ಆತ್ಮಿಕ ಅಗತ್ಯತೆಗಳು ಪೂರೈಸಲ್ಪಡುವಾಗ, ನೀವು ದೇವರೊಡನೆ ಜೀವಂತರಾಗುವಾಗ, so that is the time that you see there is a life in outward. ಆಗ ಹೊರಗಡೆಯೂ ಕೂಡ ಜೀವ ಇರುವುದನ್ನು ನೀವು ಕಾಣುತ್ತೀರಿ. So when that we do not have that spiritual life that enriched in us, ನಮ್ಮ ಜೀವಿತಗಳಲ್ಲಿ ಆ ಒಂದು ಆತ್ಮಿಕವಾದ ಪೋಷಣೆ ಮತ್ತು ಜೀವ ಇಲ್ಲದಿರುವಾಗ, so we will become dry, ನಾವು ಸತ್ತು ಹೋಗುತ್ತೇವೆ, empty, ಖಾಲಿ ಆಗುತ್ತೇವೆ. because this is the word that is going to sustain us day by day. ಯಾಕಂದ್ರೆ ಈ ವಾಕ್ಯಗಳು ನಮ್ಮನ್ನು ಪ್ರತಿದಿನ ಉಜ್ಜೀವಗೊಳಿಸುವಂತ ವಾಕ್ಯಗಳು. Jesus himself said, ಯೇಸು ತಾನೇ ಹೇಳಿದನು, man shall not live by bread alone. ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. You know, he shall not live by bread alone, ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, but by every word which proceeds from the mouth of the Lord. ಆದರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. Jesus said, I am the life-giving bread. ಯೇಸು ಕ್ರಿಸ್ತನು ಹೇಳಿದೆ, ನಾನೇ ಜೀವ ಕೊಡುವ ರೊಟ್ಟಿ. Whoever eats me, ನನ್ನನ್ನು ತಿನ್ನುವವರು, whoever eat this bread, ಈ ರೊಟ್ಟಿಯನ್ನು ತಿನ್ನುವವರು, I know that he will live forever. ಅವರು ನಿತ್ಯಕ್ಕೂ ಜೀವಿಸುತ್ತಾರೆ. Eternal life is promised. ನಿತ್ಯ ಜೀವ ಅವರಿಗೆ ಕೊಡಲ್ಪಡುತ್ತದೆ. Beloved, our needs are not merely spiritual, physical needs. ಪ್ರೇರೆ, ನಮ್ಮ ಅಗತ್ಯತೆಗಳು ಕೇವಲ ಶಾರೀರಿಕವಾದ ಭೌತಿಕವಾದ ಅಗತ್ಯತೆಗಳಲ್ಲ. This body that we have until we die. ಈ ಒಂದು ಶರೀರವು ನಾವು ಸಾಯುವವರೆಗೆ ಇರುತ್ತದಷ್ಟೇ. This body will not, we are not taking to heaven, eternity. ಈ ಶರೀರವನ್ನು ನಾವು ನಿತ್ಯತ್ವಕ್ಕೆ ಹೊತ್ತುಕೊಂಡು ಹೋಗುವುದಿಲ್ಲ. But the life that God has given us, ಆದರೆ ದೇವರು ನಮಗೆ ಕೊಟ್ಟಿರುವ ಜೀವವು, you know, that need to be reaching to eternal life. ಅದು ನಿತ್ಯ ಜೀವಕ್ಕೆ ಅದು ಪ್ರವೇಶಿಸುತ್ತದೆ. So that is why Jesus has come into this world. ಅದಕ್ಕೋಸ್ಕರ ಯೇಸು ಈ ಲೋಕಕ್ಕೆ ಬಂದನು. He is the life-giving bread. ಆತನ ರೊಟ್ಟಿ ಕೊಡುವಂತ ವ್ಯಕ್ತಿಯಾಗಿದ್ದಾನೆ. He died and rose again for our sin. ಆತ ನಮ್ಮ ಪಾಪಗಳಿಗೋಸ್ಕರ ಸತ್ತು ಹೂಣಲ್ಪಟ್ಟು And the ಎಬ್ಬಿಸಲ್ಪಟ್ಟಿದ್ದಾನೆ. moment that we believe in the Lord Jesus Christ, ನಾವು ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ, we are born in the city of Bethlehem. ನಾವು ಬೆತ್ಲೆಹೇಮಿನಲ್ಲಿ ಹುಟ್ಟುವವರಾಗಿರುತ್ತೇವೆ. We are born in that place ನಾವು ಆ ಪಟ್ಟಣದಲ್ಲಿ ಹುಟ್ಟುವವರಾಗುತ್ತೇವೆ. because our root is in Bethlehem. ಯಾಕೆಂದರೆ ನಮ್ಮ ಬೇರು ಬೆತ್ಲೆಹೇಮಿನಿಂದ ಬಂದದ್ದು. Beloved people of God, ಪ್ರಿಯ ದೇವ ಜನರೇ, rejoice in the Lord. ಕರ್ತನಲ್ಲಿ ಸಂತೋಷಿಸಿರಿ. If you are a member of you are the citizen of this Bethlehem, ಈ ಬೆತ್ಲೆಹೇಮಿನ ನಾಗರಿಕನ ಅಥವಾ ಪೌರನು ನೀನಾಗಿರುವುದಾದರೆ, you have hope in your life. ನಿಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಇದೆ. Even though that you have some kind of a scarcity that you are going through, ಈ ಸಮಯಗಳಲ್ಲಿ ನಿಮ್ಮಲ್ಲಿ ಕೊರತೆಗಳು ಇರುವಾಗಲೂ ಕೂಡ, but your root is in Bethlehem. ನಿಮ್ಮ ಬೇರು ಬೆತ್ಲೆಹೇಮಿನಲ್ಲಿದೆ. And beloved, suppose if you have not yet known the Lord Jesus Christ as your Lord and Savior, ಒಂದು ವೇಳೆ ಇನ್ನೂ ಕೂಡ ನೀವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನ ಒಡೆಯನನ್ನಾಗಿ ಸ್ವೀಕರಿಸದೇ ಇದ್ದರೆ, if you have not tasted the life-giving bread of Jesus, ಯೇಸು ಕ್ರಿಸ್ತನ ಜೀವ ಕೊಡುವ ರೊಟ್ಟಿಯನ್ನು ನೀವು ಇನ್ನೂ ಅನುಭವಿಸದೆ ರುಚಿಸದೆ ಇರುವುದಾದರೆ, dry and empty in your spirit, ನಿಮ್ಮ ಖಾಲಿಯಾದ ಆತ್ಮದಲ್ಲಿ ನೀವು ಅದನ್ನು ಕಂಡುಕೊಳ್ಳಿರಿ. beloved, this is the right time. ಇದು ಸರಿಯಾದ ಸಮಯ ಪ್ರಿಯರೇ. You can make a choice in your life. ನಿಮ್ಮ ಜೀವಿತದಲ್ಲಿ ಆ ತೀರ್ಮಾನವನ್ನು ನೀವು ಇದನ್ನು ತೆಗೆದುಕೊಳ್ಳಬಹುದು. You can rise from your place. ನಿಮ್ಮ ಸ್ಥಳದಿಂದ ನೀವು ಎದ್ದೇಳಬಹುದು. You can decide, ನೀವು ತೀರ್ಮಾನ ತೆಗೆದುಕೊಳ್ಳಬಹುದು. I will go to Bethlehem. ನಾನು ಬೆತ್ಲೆಹೇಮಿಗೆ ಹೊರಡುತ್ತೇನೆ. I will go back to Bethlehem. ಬೆತ್ಲೆಹೇಮಿಗೆ ಹಿಂತಿರುಗುತ್ತೇನೆ. When you make a choice in your life, ನಿಮ್ಮ ಜೀವಿತಗಳಲ್ಲಿ ನೀವು ಆ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ, beloved, that choice or that decision will change your ಆ destination. ಆಯ್ಕೆ ಅಥವಾ ಆ ತೀರ್ಮಾನ ನಿಮ್ಮ ಗುರಿಯನ್ನು ಮಾರ್ಪಡಿಸುತ್ತದೆ. If you make a decision, ನೀವು ತೀರ್ಮಾನ ತೆಗೆದುಕೊಂಡರೆ, because the Bible says, ಯಾಕಂದರೆ ಬೈಬಲ್ ಹೇಳುತ್ತದೆ, I call heaven and earth as a witness today against you, ನಿಮಗೆ ವಿರುದ್ಧವಾಗಿ ಭೂಮಿ ಆಕಾಶಗಳನ್ನು ನಾನು ಸಾಕ್ಷಿಯಾಗಿ ಕರೆಯುತ್ತೇನೆ. that I have set before you life and death. ನಿಮ್ಮ ಮುಂದೆ ಜೀವ ಮತ್ತು ಮರಣಗಳನ್ನು ಇಟ್ಟಿದ್ದೇನೆ. See, God said, I set before you life and death, ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಮುಂದೆ ಜೀವ ಮತ್ತು ಮರಣ ಎರಡನ್ನೂ ಇಟ್ಟಿದ್ದೇನೆ. blessing and cursing. ಶಾಪಗಳನ್ನು ಆಶೀರ್ವಾದಗಳನ್ನು ಇಟ್ಟಿದ್ದೇನೆ. Therefore choose life. ಅದಕ್ಕೋಸ್ಕರ ನೀವು ಜೀವವನ್ನು ಆರಿಸಿಕೊಳ್ಳಿರಿ. Therefore choose life. ಜೀವವನ್ನೇ ಆರಿಸಿಕೊಳ್ಳಿರಿ. Beloved, this afternoon, ಪ್ರೇರಿ ಮಧ್ಯಾಹ್ನದಲ್ಲಿ as you listen the word of ಈ God, ವಾಕ್ಯಗಳನ್ನು ನೀವು ಕೇಳುವಾಗ, the Holy Spirit is speaking to you. ಪರಿಶುದ್ಧಾತ್ಮ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. If you decided to choose life over death, ನೀವು ಮರಣಕ್ಕೆ ಬದಲಾಗಿ ಜೀವವನ್ನು ಆರಿಸಿಕೊಳ್ಳುವುದಾದರೆ, if you choose the bread of the
Bethlehem, ನೀವು ಆ ಬೆತ್ಲೆಹೇಮಿನ ರೊಟ್ಟಿಯನ್ನು ನೀವು ಆರಿಸಿಕೊಳ್ಳುವುದಾದರೆ, if you decided to receive Jesus Christ as your Lord and Savior, ನಿಮ್ಮ ಸ್ವಂತ ರಕ್ಷಕನು ಒಡೆಯನನ್ನಾಗಿ ಯೇಸುವನ್ನು ನೀವು ಸ್ವೀಕರಿಸಲು ತೀರ್ಮಾನ ತೆಗೆದುಕೊಳ್ಳುವುದಾದರೆ, you are choosing life. ನೀವು ಜೀವವನ್ನು ಆರಿಸಿಕೊಳ್ಳುತ್ತೀರಿ. You know, that decision will change your ಆ destination. ತೀರ್ಮಾನವು ನಿಮ್ಮ ಗುರಿಯನ್ನ, ನಿಮ್ಮ ಗಮ್ಯ ಸ್ಥಾನವನ್ನು ಮಾರ್ಪಡಿಸುತ್ತದೆ. And your destination will change. ನಿಮ್ಮ ಗಮ್ಯ ಸ್ಥಾನವು ಮಾರ್ಪಡುತ್ತದೆ. And oh beloved, that your future is bright. ನಿಮ್ಮ ಭವಿಷ್ಯವು ಅದು ಒಳ್ಳೆಯದಾಗುತ್ತದೆ. Because you are committing yourself in the hands of God. ಯಾಕಂದರೆ ನಿಮ್ಮ ಜೀವಿತಗಳನ್ನು ನೀವು ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೀರಿ. I know you are coming under the provision and the protection of God. ನೀವು ದೇವರ ಸಂರಕ್ಷಣೆ ಮತ್ತು ಪೋಷಣೆಯ ಅಡಿಯಲ್ಲಿ ನೀವು ಬರುತ್ತೀರಿ. The king is there in Bethlehem. ಬೆತ್ಲೆಹೇಮಿನಲ್ಲಿ ಅರಸನಿದ್ದಾನೆ. The one who was born in Bethlehem is a king of kings and the Lord of ಆ lords. ಬೆತ್ಲೆಹೇಮಿನಲ್ಲಿ ಹುಟ್ಟಿದಾತನು ಆತನು ರಾಜಾದಿರಾಜನು ಪ್ರಭುಗಳ In ಪ್ರಭುವಾಗಿದ್ದಾನೆ. order to give you a future and eternity. ನಿಮಗೆ ಭವಿಷ್ಯವನ್ನು ಮತ್ತು ನಿತ್ಯತ್ವವನ್ನು ಕೊಡುವುದಕ್ಕೋಸ್ಕರ He took our sins on his body. ಆತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ಶರೀರದಲ್ಲಿ ಹೊತ್ತುಕೊಂಡನು. All your mistakes and failures. ನಿಮ್ಮ ಎಲ್ಲ ಸೋಲುಗಳು, ನಿಮ್ಮ ಎಲ್ಲ ತಪ್ಪುಗಳು. He died and rose again on the third day. ಅದಕ್ಕೋಸ್ಕರ ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. And the Bible says, ಬೈಬಲ್ ಹೇಳುತ್ತದೆ, whoever believes in him, ಆತನ ಹೆಸರಿನಲ್ಲಿ ಯಾರೆಲ್ಲ ನಂಬಿಕೆ ಇಡುತ್ತಾರೋ, whoever call upon his name, ಆತನ ಹೆಸರನ್ನು ಕರೆಯುವ ಪ್ರತಿಯೊಬ್ಬರು they shall be saved. ಅವರು ರಕ್ಷಿಸಲ್ಪಡುತ್ತಾರೆ. You will be saved from the power of Moab. ನೀವು ಮೋವಾಬಿನ ಬಲದಿಂದ, ಶಕ್ತಿಯಿಂದ ಬಿಡುಗಡೆಯನ್ನು You will ಹೊಂದುತ್ತೀರಿ. be saved from the power of the enemy, ನೀವು Satan. ವೈರಿಯ ಶಕ್ತಿಯಿಂದ, ವೈರಿ ಸೈತಾನನ ಬಲದಿಂದ ನೀವು ಬಿಡುಗಡೆಯನ್ನು ಹೊಂದುತ್ತೀರಿ. The one who is in Bethlehem is mighty to save you. ಬೆತ್ಲೆಹೇಮಿನಲ್ಲಿರುವ ಆತನು ನಿಮ್ಮನ್ನು ರಕ್ಷಿಸಲು ಶಕ್ತನೇ The ಆಗಿದ್ದಾನೆ. one who is in Judah is mighty to save you. ಯಹೂದದ ಕರ್ತನು ನಿಮ್ಮನ್ನು ಕಾಪಾಡಲು ಶಕ್ತನು. No, there you will enjoy the blessing of God. ಅಲ್ಲಿ ನೀವು ದೇವರ ಆಶೀರ್ವಾದಗಳನ್ನು ಅನುಭವಿಸುತ್ತೀರಿ. And during this time, ಈ ಒಂದು ಸಮಯಗಳಲ್ಲಿ Naomi decided to go back to Bethlehem. ಈಗ ನವೋಮಿ ತೀರ್ಮಾನ ತೆಗೆದುಕೊಳ್ಳುತ್ತಾಳೆ, ನಾನು ಬೆತ್ಲೆಹೇಮಿಗೆ ಹಿಂತಿರುಗುತ್ತೇನೆ. She heard. ಆಕೆ ಕೇಳಿದಳು. What she heard there, she heard the Lord has visited his country. ಯೆಹೋವನು ದೇವರು ತನ್ನ ಜನರನ್ನು ಕಟಾಕ್ಷಿಸಿದ್ದಾನೆ ಎಂಬುದಾಗಿ ಆಕೆ ಕೇಳಿದಳು. By giving them bread. ಅವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಕೇಳಿದಳು. 10 years ago, 10 ವರ್ಷಗಳ ಹಿಂದೆ there was no bread in the house of bread. ಆ ರೊಟ್ಟಿಯ ಮನೆಯಲ್ಲಿ ರೊಟ್ಟಿ ಇರಲಿಲ್ಲ. There was a scarcity. ಅಲ್ಲಿ ಕೊರತೆ ಇತ್ತು. But after 10 years, ಆದರೆ ಈಗ 10 ವರ್ಷಗಳ God ನಂತರ has visited them. ದೇವರು ಅವರನ್ನು ಸಂಧಿಸಿದನು. God has visited once again. ದೇವರು ಅವರನ್ನು ಮತ್ತೊಮ್ಮೆ ಭೇಟಿಯಾದನು. And once again this land yielded much more fruits. ಈಗ ಮತ್ತೊಮ್ಮೆ ಈ ದೇಶದಲ್ಲಿ ಫಲ ಬರುವುದಕ್ಕೆ ಪ್ರಾರಂಭವಾಯಿತು. There is sufficiency. ಈಗ ಅಲ್ಲಿ ಸಾಕಾಗುವಷ್ಟು ಆಹಾರವಿದೆ. There is rain. ಅಲ್ಲಿ ಮಳೆ ಇದೆ. And famine is no more. ಇನ್ನು ಬರಗಾಲ ಇಲ್ಲ. Because that God's people, they repented and they called upon the name of the Lord. ಯಾಕೆಂದರೆ ದೇವ ಜನರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ. And whenever they repented, God sent rain. ಅವರು ಪಶ್ಚಾತ್ತಾಪ ಪಡುವಾಗ ದೇವರು ಅವರ ಮೇಲೆ ಮಳೆಯನ್ನು ಕಳುಹಿಸಿದನು. No, beloved, the famine in the promised land or famine in Bethlehem is not forever. ಪ್ರಿಯರೇ, ಬೆತ್ಲೆಹೇಮಿನಲ್ಲಿ ಅಥವಾ ವಾಗ್ದಾನ ಪ್ರದೇಶದಲ್ಲಿರುವಂತಹ ಬರಗಾಲ ಶಾಶ್ವತವಾಗಿ ಇರುವುದಿಲ್ಲ. The scarcity, the famine that you are going through right now, ಈಗ ನೀವು ಹಾದು ಹೋಗುತ್ತಿರುವಂತಹ ಆ ಕೊರತೆಗಳು ಅಥವಾ ಬರಗಾಲ, it is for a short time. ಅದು ಅಲ್ಪ ಕಾಲಕ್ಕೆ, It is not forever. ಅದು ಶಾಶ್ವತವಾಗಿರುವುದಿಲ್ಲ. This famine cannot destroy your life. ಈ ಬರಗಾಲವು ನಿಮ್ಮ ಜೀವಿತವನ್ನು ನಾಶಪಡಿಸಲು ಸಾಧ್ಯವಿಲ್ಲ. So many people were there in that land. ಆ ಸ್ಥಳದಲ್ಲಿ ಇನ್ನೂ ಅನೇಕ ಜನರಿದ್ದರು. I know even that they had gone through that the famine several years. ಅನೇಕ ವರ್ಷಗಳ ಆ ಬರಗಾಲದಲ್ಲಿ ಇವರು ಕೂಡ ಹಾದು ಹೋಗಿದ್ದರು. But God has visited them. ಆದರೆ ದೇವರು ಅವರನ್ನು ಸಂಧಿಸಿದನು. But the people who went out of Bethlehem because of the famine, ಬರಗಾಲ ಇದ್ದುದರಿಂದ ಬೆತ್ಲೆಹೇಮನ್ನು ಬಿಟ್ಟು ಹೊರಗೆ ಹೋದಂತ ಜನರು, they went to a safer place. ಅವರು ಸುರಕ್ಷಿತವಾದ ಸ್ಥಳಗಳಿಗೆ They ಹೋದವರು, sent to a better place. ಅವರು ಉತ್ತಮವಾದ ಸ್ಥಳವನ್ನು ಹಾರೈಸಿ ಹೋದವರು. But this Bible says, but the word of God says, ಆದರೆ ದೇವರ ವಾಕ್ಯ ಹೇಳುತ್ತದೆ, they have lost everything ಅವರು ಎಲ್ಲವನ್ನು ಕಳೆದುಕೊಂಡರು. because they did not trust God. ಯಾಕಂದ್ರೆ ದೇವರಲ್ಲಿ ಅವರು ನಂಬಿಕೆ ಇಡಲಿಲ್ಲ. Even though this Elimelech and family, they are godly family, ಈ ಎಲೆಮೆಲೆಕ್ ಮತ್ತು ಅವನ ಕುಟುಂಬವು ದೈವಿಕ ಕುಟುಂಬವಾಗಿದ್ದರೂ ಸಹ they did not trust God. ದೇವರಲ್ಲಿ ಅವರು ಭರವಸೆ ಬಿಡಲಿಲ್ಲ. They trusted in the power of Moab. ಅವರು ಮೋವಾಬಿನ ಶಕ್ತಿಯಲ್ಲಿ ನಂಬಿಕೆ ಇಟ್ಟರು. That is why all this tragedy came to ಅದರ them. ನಿಮಿತ್ತವಾಗಿ ಎಲ್ಲ ದುರಂತಗಳಾದವು. So my people of God, ಆದ್ದರಿಂದ ನನ್ನ ಪ್ರಿಯ ದೇವ ಜನರೇ, if you are people that who have experienced the grace of God in your life, ನಿಮ್ಮ ಜೀವಿತಗಳಲ್ಲಿ ದೇವರ ಒಂದು ಅನುಭವವನ್ನು ಹೊಂದಿಕೊಂಡಂತ ಜನರು, but because of them some scarcity, some famine in your life, ಆದರೆ ನಿಮ್ಮ ಜೀವಿತದಲ್ಲಿ ಉಂಟಾದ ಯಾವುದೇ ಬರಗಾಲ ಅಥವಾ ಯಾವುದೇ ಕೊರತೆಗಳ ನಿಮಿತ್ತವಾಗಿ you have
changed your direction, if you have made a decision to leave Bethlehem and gone to Moab, ನೀವು ಬೆತ್ಲೆಹೇಮನ್ನು ಬಿಟ್ಟು ಮೋವಾಬಿಗೆ ಹೋಗಬೇಕೆನ್ನುವ ತೀರ್ಮಾನವನ್ನು ತೆಗೆದುಕೊಂಡು ನಿಮ್ಮ ದಿಕ್ಕನ್ನು ಬದಲಾಯಿಸಿದ್ಯಾದರೆ, and if you have gone through this kind of tragedy in your life, ಅಥವಾ ನಿಮ್ಮ ಜೀವಿತದಲ್ಲಿ ಈ ರೀತಿಯ ಒಂದು ಆ ದುರಂತದಲ್ಲಿ ಹಾದು ಹೋಗಿರುವುದಾದರೆ, you need to check your life. ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳಿ. Whether I am in this suffering, in this tragedy, is it because that I am living in Moab? ನಾನು ಮೋವಾಬಲ್ಲಿ ಜೀವಿಸ್ತಾ ಇರುವುದರಿಂದಲೇ ಇದರಲ್ಲಿ ಹಾದು ಹೋಗುತ್ತಾ ಇದ್ದೇನೋ ಎಂಬುದಾಗಿ. Am I living outside of God's will? ದೇವರ ಚಿತ್ತದಿಂದ ಹೊರಗೆ ನಾನು ಜೀವಿಸ್ತಾ ಇದ್ದೇನೋ. But when after all this tragedy, ಆದರೆ ಎಲ್ಲ ದುರಂತಗಳ see ಮಧ್ಯದಲ್ಲಿ that God has spoken to her. ದೇವರ ಅವಳ ಸಂಗಡ ಮಾತನಾಡಿದನು. I know she decided, I will go back. ಆಕೆ ತೀರ್ಮಾನ ತೆಗೆದುಕೊಳ್ಳುತ್ತಾಳೆ, ನಾನು ಹಿಂತಿರುಗುತ್ತೇನೆ. It was the decision of Naomi. ಅದು ನವೋಮಿಯ ತೀರ್ಮಾನವಾಗಿತ್ತು. No, she decided. ಆಕೆ ತೀರ್ಮಾನ ತೆಗೆದುಕೊಂಡಳು. Even though that I am going through all kinds of tragedy in my life, ನನ್ನ ಜೀವಿತದಲ್ಲಿ ಎಲ್ಲ ದುರಂತಗಳಲ್ಲಿ ಹಾದು ಹೋಗಿದ್ದರೂ ಕೂಡ I do not want to continue to live in Moab. ಇನ್ನು ಮೋವಾಬಿನಲ್ಲಿ ನಾನು ಜೀವಿಸಲು ಬಯಸುವುದಿಲ್ಲ. I will go back to Bethlehem. ನಾನು ಬೆತ್ಲೆಹೇಮಿಗೆ ಹಿಂತಿರುಗುತ್ತೇನೆ. I will go back to my God. ನನ್ನ ದೇವರ ಬಳಿಗೆ ಹಿಂತಿರುಗುತ್ತೇನೆ. I will go back to the house of God. ನಾನು ಆ ದೇವರ ಮನೆಗೆ ಹಿಂತಿರುಗುತ್ತೇನೆ. I will go back to the place of worship. ಆ ಆರಾಧನೆ ಸ್ಥಳಕ್ಕೆ ನಾನು I ಹಿಂತಿರುಗುತ್ತೇನೆ. will go back to the place where that God's Spirit is moving. ದೇವರ ಆತ್ಮನು ಚಲಿಸುತ್ತಿರುವ ಸ್ಥಳಕ್ಕೆ ನಾನು ಹಿಂತಿರುಗುತ್ತೇನೆ. I will go back to the place where the Spirit of God is already visited them. ದೇವರ ಆತ್ಮನು ಈಗಾಗಲೇ ಸಂಧಿಸಿರುವ ಆ ಸ್ಥಳಕ್ಕೆ ನಾನು ಹಿಂತಿರುಗಿ ಹೋಗುತ್ತೇನೆ. See, beloved, she decided to go back. ಆಕೆ ಹೋಗುವುದಕ್ಕೆ ತೀರ್ಮಾನ ತೆಗೆದುಕೊಂಡಳು. She wanted to come out of her past. ಈಗ ಆಕೆ ತನ್ನ ಒಂದು ಆ ಗತಿಸಿದ ಕಾಲದಿಂದ ಹೊರಬರಲು ಬಯಸ್ತಾ Beloved, that ಇದ್ದಾಳೆ. our past should not bind us from our progress. ಪ್ರೇರೆ, ನಮ್ಮ ಗತಿಸಿದ ಕಾಲವು ನಮ್ಮ ಮುಂದಿನ ಪ್ರಗತಿಯನ್ನ ಅಡ್ಡಿಪಡಿಸಬಾರದು. So when that she wanted to go back, ಆಕೆ ಹಿಂತಿರುಗಿ ಹೋಗಲು ತೀರ್ಮಾನಿಸುವಾಗ maybe her own voice or her own mind would have advised her not to go. ಬಹುಶಃ ಆಕೆ ಸ್ವಂತ ಮನಸ್ಸು ಆಕೆ ಹೇಳಿರ್ಬೋದು ಹೋಗಬೇಡ ಎಂಬುದಾಗಿ. Because that when you go back, ಯಾಕೆಂದ್ರೆ ನೀ ಹಿಂತಿರುಗಿ ಹೋದರೆ how will you face the people? ಜನರನ್ನ ಹೇಗೆ How ಎದುರಿಸ್ತೀಯ? will you face the neighbors? ನಿನ್ನ ನೆರೆಹೊರೆಯವರು ಏನಂದುಕೊಳ್ತಾರೆ? I know that she wanted to fight with that kind of thoughts. ಅಂತಹ ಆಲೋಚನೆಗಳನ್ನು ಆಕೆ ಜಯಿಸಬೇಕಾಗಿತ್ತು. And she know that she was a widow, ಈಗ ಆಕೆಗೆ ಗೊತ್ತು ಆಕೆ ವಿಧವೆಯಾಗಿದ್ದಾಳೆ, elderly woman, ಮತ್ತು ವಯಸ್ಸಾಗಿದೆ, do not have any support. ಯಾವುದೇ ಬೆಂಬಲ ಆಕೆಗಿಲ್ಲ. And when she go back, that how she is going to survive? ಅಲ್ಲಿ ಹೋದರೂ ಕೂಡ ಹೇಗೆ ಅಲ್ಲಿ ಬದುಕುತ್ತಾಳೆ ಎಂಬುದಾಗಿ ಗೊತ್ತಿಲ್ಲ. And when that she must have communicated with her in-laws and neighbors there in Moab. ಮೋವಾಬಿನಲ್ಲಿರುವಂತ ತನ್ನ ಒಂದು ಸೊಸೆಯರೊಂದಿಗೆ ಮತ್ತು ನೆರೆಹೊರೆಯವರೊಂದಿಗೆ ಹಂಚಿಕೊಂಡಿರಬಹುದು. They would have told them that now why you are going there? You are an old woman. Why you are going there? ಅವರು ಅಂದಿರಬಹುದು, ಈಗ ಯಾಕೆ ಹೋಗ್ತೀಯ, ಈಗಾಗಲೇ ನಿನಗೆ ವಯಸ್ಸಾಗಿದೆ, Already that you have lost everything, but somehow survive in this place. ಎಲ್ಲವನ್ನು ಕಳೆದುಕೊಂಡರೂ ಕೂಡ ಹೇಗೋ ಹಾಗೆ ಜೀವಿಸಬಹುದಲ್ಲ ಇಲ್ಲೇ. Your daughters are there. Daughters are there. They will take care of you. ನಿನ್ನ ಸೊಸೆಯಂದರಿದ್ದಾರೆ, ನಿನ್ನ ನೋಡಿಕೊಳ್ತಾರೆ. But when you go there, nobody is there. ಆದರೆ ಅಲ್ಲಿ ಹೋದ್ರೆ ಅಲ್ಲಿ ನಿನಗೆ ಯಾರಿದ್ದಾರೆ? I know that she has to fight against her conscience, against her the neighbors' voices. ಇಂತಹ ತನ್ನ ಎಲ್ಲ ಒಂದು ಮಾತು, ತನಗೆ ಬರುವಂತ ಮನಸ್ಸಿನ ಮಾತುಗಳು ಮತ್ತು ನೆರೆಹೊರೆಯವರ ಮಾತುಗಳಿಗೆ ಹೋರಾಡಿ ಜಯಿಸಬೇಕಾಗಿತ್ತು ಆಕೆ. But now ಆದರೆ ಈಗ she heard the voice of God. ದೇವರ ಸ್ವರವನ್ನು ಆಕೆ ಕೇಳುತ್ತಾಳೆ. She decided, ಆಕೆ ತೀರ್ಮಾನ ತೆಗೆದುಕೊಳ್ಳುತ್ತಾಳೆ, no matter whatever it might be. ಏನೇ ಆಗಲಿ ಪರವಾಗಿಲ್ಲ. In the past I made a mistake. ಗತಿಸಿದ ಕಾಲದಲ್ಲಿ ನಾನು ತಪ್ಪು ಮಾಡಿದ್ದೇನೆ. In my ignorance, in my willfully, I left my place. ನನ್ನ ಅಜ್ಞಾನದಲ್ಲಿ ಅಥವಾ ನನ್ನ ಜ್ಞಾನದಲ್ಲಿ ತಿಳಿದು ನಾನು ತಪ್ಪು ಮಾಡಿದ್ದೇನೆ. I have left Bethlehem. ಬೆತ್ಲೆಹೇಮನ ಬಿಟ್ಟು ಬಂದಿದ್ದೇನೆ. I have left for the world. ನಾನು ಲೋಕವನ್ನು ಬಯಸಿ ಬಂದಿನು. I enjoyed the presence of the world. ಲೋಕದ ಸಂಗತಿಗಳನ್ನು ಅನುಭವಿಸಿದನು. I left away from the cover and the protection of God. ದೇವರ ಸಂರಕ್ಷಣೆನ, ದೇವರ ಹೊದಿಕೆಯನ್ನು ಕಳೆದುಕೊಂಡೆನು. I have left the house of bread. ನಾನು ರೊಟ್ಟಿಯ ಮನೆಯನ್ನು ಕಳೆದುಕೊಂಡಿದ್ದೇನೆ. From the church. ಸಭೆಯನ್ನು ಕಳೆದುಕೊಂಡಿದ್ದೇನೆ. From the fellowship. ಅನ್ಯೋನ್ಯತೆಯನ್ನು ಕಳೆದುಕೊಂಡಿದ್ದೇನೆ. From the prayer. ಪ್ರಾರ್ಥನೆಯನ್ನು ಕಳೆದುಕೊಂಡಿದ್ದೇನೆ. From the fellowship of the saints. ಭಕ್ತರ ಒಂದು ಅನ್ಯೋನ್ಯತೆಯನ್ನು ಕಳೆದುಕೊಂಡಿದ್ದೇನೆ. Now I will go back. ಆದರೆ ಈಗ ಹಿಂತಿರುಗಿ ಹೋಗ್ತೇನೆ. Even if people are mocking at me, it doesn't ಜನರು matter. ನನ್ನನ್ನು ಅಪಹಾಸ್ಯ ಮಾಡಿದರೂ ಪರವಾಗಿಲ್ಲ. Even if I am not having anything to live on, ಅಲ್ಲಿ ನಾನು ಬದುಕುವುದಕ್ಕೆ ನನಗೇನು ಸಿಗದೆ ಹೋದರೂ ಪರವಾಗಿಲ್ಲ. I will go back. ನಾನು ಹಿಂತಿರುಗಿ ಹೋಗುತ್ತೇನೆ. Beloved, that is the decision that she made. ಪ್ರೇರೆ, ಅಂತಹ ತೀರ್ಮಾನವನ್ನು ಆಕೆ ತೆಗೆದುಕೊಳ್ಳುತ್ತಾಳೆ. And it is a bold decision. ಅದೊಂದು ಧೈರ್ಯದ ಒಂದು ತೀರ್ಮಾನ.
beloved, repentance is also a bold decision. ಬೇರೆ ಪಶ್ಚಾತ್ತಾಪ ಎನ್ನುವಂಥದ್ದು ಅದು ಧೈರ್ಯದ ತೀರ್ಮಾನವಾಗಿದೆ. Sinning against God is a bold decision. ಆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂಥದ್ದು ಕೂಡ ಧೈರ್ಯದ ತೀರ್ಮಾನ. Our mind is involved. ಅದರಲ್ಲಿ ನಮ್ಮ ಮನಸ್ಸು ಕೂಡಿರುತ್ತದೆ, Our will is involved. ನಮ್ಮ ಚಿತ್ತವು ಕೂಡಿರುತ್ತದೆ, Our purpose is involved. ನಮ್ಮ ಒಂದು ಉದ್ದೇಶವು ಅದರಲ್ಲಿ ಇರುತ್ತದೆ. So when we return or repent, ಅಥವಾ ನಾವು ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬರುವಾಗಲೂ ಸಹ know that we need to make our choice. ನಮ್ಮ ತೀರ್ಮಾನವನ್ನ ಆಯ್ಕೆಯನ್ನು ನಾವು ತೆಗೆದುಕೊಳ್ಳಬೇಕು. Let the whole world laugh at me, doesn't matter. ಇಡೀ ಲೋಕವೇ ನನ್ನನ್ನು ನೋಡಿ ನಗುತ್ತಿದ್ದರೂ ಪರವಾಗಿಲ್ಲ. Let all the neighbors laugh at me, no problem. ನನ್ನ ನೆರೆಹೊರೆಯವರು ನನ್ನ ನೋಡಿ ಅಪಹಾಸ್ಯ ಮಾಡಿದರೂ ಪರವಾಗಿಲ್ಲ. But even though I don't have any way of survival in this land, ಈ ದೇಶದಲ್ಲಿ ನನಗೆ ಬದುಕುವುದಕ್ಕೆ ಯಾವುದೇ ಹಕ್ಕಿಲ್ಲದೆ ಹೋದರು, it is better for me to go back to my place. ನನ್ನ ಸ್ಥಳಕ್ಕೆ ಹಿಂತಿರುಗುವಂತದ್ದೇ ನನಗೆ ಉತ್ತಮ. I was born in that place. ಆ ದೇಶದಲ್ಲಿ ನಾನು ಹುಟ್ಟಿದೆನು. I am a citizen of Bethlehem. ನಾನು ಬೆತ್ಲೆಹೇಮಿನ ಪೌರಳಾಗಿದ್ದೇನೆ. I will go back to my place. ನನ್ನ ಸ್ಥಳಕ್ಕೆ ನಾನು ಹಿಂತಿರುಗಿ ಹೋಗುತ್ತೇನೆ. Beloved, this decision she came to know. ಪ್ರೇರೆ ಇಂತಹ ತೀರ್ಮಾನವನ್ನು ಆಕೆ ತೆಗೆದುಕೊಳ್ಳುತ್ತಾಳೆ. No, when she made that decision, ಆ ತೀರ್ಮಾನವನ್ನು ತೆಗೆದುಕೊಂಡ ನಂತರ the Bible says, ಬೈಬಲ್ ಹೇಳುತ್ತದೆ, she talked to her children. ತನ್ನ ಸೊಸೆಯಂದರೊಂದಿಗೆ ಮಾತಾಡುತ್ತಾಳೆ. I know that she went there. ಅವರಲ್ಲಿ ಹೋಗದ ತೀರ್ಮಾನಿಸುತ್ತಾರೆ. And when the Bible says, ಬೈಬಲ್ ಹೇಳುತ್ತದೆ, verse 22 of chapter 1, 1ನೇ ಅಧ್ಯಾಯದ 22ನೇ ವಾಕ್ಯ, so Naomi returned, and Ruth with Moabitess, her daughter-in-law, with her, who returned from the country of Moab. ಹೀಗೆ ನವೋಮಿಯು ಮೋವಾಬಳು ತನ್ನ ಸೊಸೆಯೂ ಆದ ರೂತರೊಡನೆ ಬೆತ್ಲೆಹೇಮಿಗೆ ಹಿಂತಿರುಗಿ ಬಂದಳು. Now they came to Bethlehem. ಅವರು ಬೆತ್ಲೆಹೇಮಿಗೆ ಬಂದರು. No, 3 times say return, came to. ಅಲ್ಲಿ ಹಿಂತಿರುಗಿ ಬೆತ್ಲೆಹೇಮಿಗೆ ಬಂದರೆಂಬುದಾಗಿ ಬರೆಯಲ್ಪಟ್ಟಿದೆ. From her fallen state. ಆಕೆ ಬಿದ್ದು ಹೋದ ಸ್ಥಿತಿಯಿಂದ, Know that she, along with Ruth, ಆಕೆ ರೂತಳ ಸಂಗಡ she returned. ಆಕೆ ಹಿಂತಿರುಗಿ ಬಂದಳು. That repentance is returning, coming back to the original place. ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ದೇವರ ಕಡೆಗೆ ತಿರುಗುವಂತದ್ದು, ತನ್ನ ಮೊದಲ ಸ್ಥಾನಕ್ಕೆ ಹಿಂತಿರುಗಿ ಬರುವಂತದ್ದು. Repentance is not the feeling of sorrow. ಆ ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ಕೇವಲ ವಿಷಾದ ವ್ಯಕ್ತಪಡಿಸುವುದಲ್ಲ. It's not the crying. ಅದು ಕೇವಲ ಅಳುವಂತದಲ್ಲ. It's not thinking that, oh, what I can do. ನಾನು ಏನು ಮಾಡಬೇಕೆಂಬುದಾಗಿ ಆಲೋಚಿಸುವಂತದಲ್ಲ. But repentance means that from the original place from where we have gone, and we are coming back to the same place. ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ನಾವು ಹೋದಂತ ಸ್ಥಳದಿಂದ ಹಿಂತಿರುಗಿ ಮೊದಲು ಇದ್ದ ಸ್ಥಳಕ್ಕೆ ಬರುವಂತದ್ದು. She came back to the place. ಆಕೆ ಹಿಂತಿರುಗಿ ಆ ಸ್ಥಳಕ್ಕೆ ಬರುತ್ತಾಳೆ. That is to the Bethlehem. ಬೆತ್ಲೆಹೇಮಿಗೆ ಹಿಂತಿರುಗುತ್ತಾಳೆ. To the house of God. ದೇವರ ಮನೆಗೆ ಬರುತ್ತಾಳೆ. To the presence of God. ದೇವರ ಪ್ರಸನ್ನತೆಗೆ To the ಹಿಂತಿರುಗುತ್ತಾಳೆ. plan and the purpose of God. ದೇವರ ಉದ್ದೇಶ ಯೋಜನೆಗಳಿಗೆ ಹಿಂತಿರುಗುತ್ತಾಳೆ. To the loving arms of Jesus Christ. ಯೇಸು ಕ್ರಿಸ್ತನ ಒಂದು ಪ್ರೀತಿಸುವ ಬಾಹುಗಳ And ಬಳಿಗೆ the covering ಹಿಂತಿರುಗಿ and the ಬರುತ್ತಾಳೆ. protection of the Lord God's power. ದೇವರ ಬಲದ ಒಂದು ಸಂರಕ್ಷಣೆ ಮತ್ತು ಪೋಷಣೆಯ ಅಡಿಯಲ್ಲಿ ಆಕೆ ಬರುತ್ತಾಳೆ. She came back to the word of God. ದೇವರ ವಾಕ್ಯಕ್ಕೆ ಹಿಂತಿರುಗಿ ಬರುತ್ತಾಳೆ. She came back to the house of God and to the presence of God. ದೇವರ ಪ್ರಸನ್ನತೆಗೂ ದೇವರ ಮನೆಗೂ ಹಿಂತಿರುಗಿ ಆಕೆ ಬರುತ್ತಾಳೆ. Beloved, that changed her in their life. ಪ್ರೇರ ಅಂತಹ ಆ ಬದಲಾವಣೆ ಆಕೆ ಜೀವಿತದಲ್ಲಿ ಬಂದಿತ್ತು. There it says she came back to Bethlehem at the beginning of the barley harvest. ಅಲ್ಲಿ ಹೇಳಲ್ಪಟ್ಟಿದೆ, ಆಕೆ ಬೆತ್ಲೆಹೇಮಿಗೆ ಬಂದಳು, ಆಗ ಜವೆಗೋದಿಯ ಸುಗ್ಗಿಯ ಪ್ರಾರಂಭವಾಗಿತ್ತು. It's a beginning of harvest. ಇದು ಸುಗ್ಗಿಯ ಪ್ರಾರಂಭ. Beginning of harvest in her life. ಆಕೆ ಜೀವಿತದಲ್ಲಿ ಸುಗ್ಗಿಯ ಪ್ರಾರಂಭ ಇದು. Beloved, when you come back to God, ಪ್ರೇರೆ ದೇವರ ಬಳಿಗೆ ನೀವು ಹಿಂತಿರುಗಿ ಬರುವಾಗ, that will be the time of the beginning of harvest in your life. ಅದು ನಿಮ್ಮ ಜೀವಿತದಲ್ಲಿ ಸುಗ್ಗಿಯ ಪ್ರಾರಂಭ ಕಾಲವಾಗಿರುತ್ತದೆ. This year that God has promised is a harvest season. ಈ ಒಂದು ವರ್ಷ ದೇವರು ವಾಗ್ದಾನ ಮಾಡಿದನೆ ಸುಗ್ಗಿಯ ಸಮಯ. Beloved, when we come back to God, ನಾವು ದೇವರ ಬಳಿಗೆ ಹಿಂತಿರುಗಿ ಬರುವಾಗ you can enter in the beginning of harvest. ನೀವು ಆ ಒಂದು ಸುಗ್ಗಿಯ ಪ್ರಾರಂಭದ ಕಾಲಕ್ಕೆ ನೀವು ಪ್ರವೇಶಿಸುತ್ತೀರಿ. When the beginning of harvest means that harvest is not yet over. ಆ ಒಂದು ಸುಗ್ಗಿಯ ಪ್ರಾರಂಭ ಎಂಬುದಾಗಿ ಹೇಳುವಾಗ ಇನ್ನೂ ಸುಗ್ಗಿ ಮುಗಿದಿಲ್ಲ. Still there is a time for harvest. ಇನ್ನೂ ಸುಗ್ಗಿಗೆ ಸಮಯವಿದೆ. Beloved, this year, ಪ್ರಿಯರೇ, ಈ ವರ್ಷ when you come back to the living God, ನೀವು ಜೀವ ಸ್ವರೂಪನಾದ ದೇವರ ಬಳಿಗೆ ಹಿಂತಿರುಗಿ ಬರುವಾಗ, come back to Bethlehem. ಬೆತ್ಲೆಹೇಮಿಗೆ ಹಿಂತಿರುಗಿ ಬನ್ನಿರಿ. Even if you are not a citizen of Bethlehem, ನೀವು ಬೆತ್ಲೆಹೇಮಿನ ನಾಗರಿಕರು ಅಲ್ಲದೆ ಇದ್ದರೂ ಕೂಡ, beloved, this afternoon, ಈ ಮಧ್ಯಾಹ್ನದಲ್ಲಿ ಪ್ರಿಯರೇ, make a point. ನೀವು ತೀರ್ಮಾನ ತೆಗೆದುಕೊಳ್ಳಿರಿ. Believe in the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಿ. Come to His saving grace. ಆತನ ರಕ್ಷಣೆಯನ್ನು ಅರ್ಥ ಮಾಡಿಕೊಳ್ಳಿರಿ. Be born into the kingdom of God. ದೇವರ ರಾಜ್ಯದಲ್ಲಿ ಹೊಸದಾಗಿ ಹುಟ್ಟಿರಿ. That decision will change your ಆ destination. ನಿಮ್ಮ ತೀರ್ಮಾನವು ನಿಮ್ಮ ಒಂದು ಗಮ್ಯ ಸ್ಥಾನವನ್ನು Or ಬದಲಾಯಿಸುತ್ತದೆ. if you are like Naomi, gone away from Bethlehem, ಅಥವಾ ಒಂದು ವೇಳೆ ನೀವು ನವೋಮಿಯ ಹಾಗಿರಬಹುದು, ಬೆತ್ಲೆಹೇಮನ್ನು ಬಿಟ್ಟು ಹೋದವರಾಗಿರಬಹುದು. gone through tragedies and struggles in your life, ನಿಮ್ಮ ಜೀವಿತದಲ್ಲಿ ದುರಂತಗಳಲ್ಲಿ ಹಾದು ಹೋಗಿ ಕಷ್ಟಗಳಲ್ಲಿ ನೀವು ಇರಬಹುದು. make a decision to come back. ಹಿಂತಿರುಗಿ ಬರುವ ತೀರ್ಮಾನ ತೆಗೆದುಕೊಳ್ಳಿರಿ. A new beginning will begin in your
ನಿಮ್ಮ ಜೀವಿತದಲ್ಲಿ ಹೊಸ ಪ್ರಾರಂಭವು New ಪ್ರಾರಂಭಗೊಳ್ಳುತ್ತದೆ. thing that you are going to experience. ಹೊಸ ಸಂಗತಿಗಳನ್ನು ನೀವು ಅನುಭವಿಸುತ್ತೀರಿ. Beloved, this afternoon, ಪ್ರಿಯರೇ, ಈ ಮಧ್ಯಾಹ್ನ ಸಮಯದಲ್ಲಿ as we pray, ನಾವು ಪ್ರಾರ್ಥಿಸುವಾಗ no, I want you to pray few things. ನೀವು ಈ ಕೆಲವು ಸಂಗತಿಗಳಿಗಾಗಿ ನೀವು ಕೂಡ ಪ್ರಾರ್ಥಿಸಿರಿ. Examine your life. ನಿಮ್ಮ ಜೀವಿತಗಳನ್ನು ಪರೀಕ್ಷಿಸಿರಿ. Are you going through a time of famine in your life? ನಿಮ್ಮ ಜೀವಿತಗಳಲ್ಲಿ ಬರಗಾಲದಲ್ಲಿ ಹಾದು ಹೋಗುತ್ತಿದ್ದೀರೋ? Famine. ಬರಗಾಲದಲ್ಲಿ, Maybe in spiritually famine. ಅದು ಬಹುಶಃ ಆತ್ಮಿಕವಾದ ಬರಗಾಲವಾಗಿರಬಹುದು. Or in your family. ಅಥವಾ ನಿಮ್ಮ ಕುಟುಂಬದಲ್ಲಿ, In your workplace. ನಿಮ್ಮ ಕೆಲಸದ ಸ್ಥಳದಲ್ಲಿ You don't see the move of God. ದೇವರ ಚಲನೆಯನ್ನು ಕಾಣದೇ You don't see any kind of rain. ಯಾವುದೇ ಮಳೆ ಇಲ್ಲದಿರಬಹುದು. Very dry and empty. ಒಣಗಿ ಹೋದ ಒಂದು ಖಾಲಿಯಾದ ಸ್ಥಳದಲ್ಲಿ ನೀವಿರಬಹುದು. Come back to Him. ಆತನ ಬಳಿಗೆ ಹಿಂತಿರುಗಿ ಬನ್ನಿರಿ. Ask the Lord. ಕರ್ತನಲ್ಲಿ ನೀವು ಕೇಳಿಕೊಳ್ಳಿರಿ. Lord, change my famine. ದೇವರೇ, ನನ್ನ ಬರಗಾಲವನ್ನು ಮಾರ್ಪಡಿಸು. Lord, you open your heaven. ನೀನು ಪರಲೋಕವನ್ನು ತೆರೆ ಮಾಡು ದೇವರೇ. Lord, bring rain. ಮಳೆಯನ್ನು ತೆಗೆದುಕೊಂಡು ಬಾ. Pour out rain. ಮಳೆಯನ್ನು ಸುರಿಸು. Or that you may be having pain in your life. ಅಥವಾ ನಿಮ್ಮ ಜೀವಿತದಲ್ಲಿ ನೋವಿನಲ್ಲಿ ನೀವಿರಬಹುದು. Because some tragedy happened. ಯಾಕೆಂದ್ರೆ ಯಾವುದೋ ಒಂದು ದುರಂತ ನಡೆದಿರಬಹುದು. Maybe some of your beloved one you lost. ಅಥವಾ ನಿಮ್ಮ ಪ್ರಿಯರನ್ನು ನೀವು ಕಳೆದುಕೊಂಡಿರಬಹುದು. Maybe husband or wife or children. ಗಂಡ, ಹೆಂಡತಿ ಅಥವಾ ಮಕ್ಕಳು. You are grieving in your spirit. ನಿಮ್ಮ ಆತ್ಮದಲ್ಲಿ ನೀವು ದುಃಖಿಸುತ್ತಿರಬಹುದು. Thinking that ಯೋಚಿಸುತ್ತಾ ಇರಬಹುದು. there is no hope. ಇನ್ನು ನನಗೆ ನಿರೀಕ್ಷೆ ಇಲ್ಲ. There is no future. ನನಗೆ ಭವಿಷ್ಯವಿಲ್ಲ. Or you think that I am a widow. ಅಥವಾ ನಾನು ವಿಧವೆ ಎಂಬುದಾಗಿ ಅಂದುಕೊಳ್ಳುತ್ತಿರಬಹುದು. I am an old age man or a woman. ನನಗೆ ವಯಸ್ಸಾದ ನಾನು ವ್ಯಕ್ತಿಯಾಗಿದ್ದೇನೆ. I don't have any future. ನನಗೆ ಯಾವುದೇ ಭವಿಷ್ಯವಿಲ್ಲ. I have nobody to take care of me. ನನ್ನ ಕಾಳಜಿ ವಹಿಸಲು ಯಾರೂ ಇಲ್ಲ. Beloved, there is a God. ಆದರೆ ಪ್ರಿಯರೇ, ದೇವರಿದ್ದಾನೆ. The one who taken care of Ruth. ರೂತಳ ಒಂದು ಕಾಳಜಿ ತೆಗೆದುಕೊಂಡಂತ ದೇವರು. The one who has changed the direction, destination of Ruth. ರೂತಳ ಗಮ್ಯಸ್ಥಾನವನ್ನು ಮತ್ತು ಆಕೆಯ ಮಾರ್ಗವನ್ನು ಬದಲಾಯಿಸಿದ ದೇವರು. Now in the same way that God is going to change your situation. ಆ ನವಮಿಯ ದೇವರು ನಿಮ್ಮ ಜೀವಿತಗಳನ್ನು, ಸನ್ನಿವೇಶಗಳನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. He is not only the God of Naomi, but he is also God of you and me. ಆತನು ಕೇವಲ ನವಮಿಯ ದೇವರು ಮಾತ್ರವಲ್ಲ, ನಿನ್ನ ದೇವರು ಕೂಡ ಆಗಿದ್ದಾನೆ. Beloved, if you are lost spiritually, ಪ್ರೇರೆ, ನೀವು ನಿಮ್ಮ ಆತ್ಮಿಕ ಸಂಗತಿಗಳನ್ನು ಕಳೆದುಕೊಂಡಿರುವುದಾದರೆ, your desire for God, ದೇವರಿಗೋಸ್ಕರ ಹಾತೊರೆಯಿರಿ. your prayer for God, ದೇವರಿಗೋಸ್ಕರ ಒಂದು ನಿಮ್ಮ ಪ್ರಾರ್ಥನೆಯನ್ನು ಕಳೆದುಕೊಂಡಿರುವುದಾದರೆ, your fellowship with God, ಅಥವಾ ದೇವರೊಡನೆ ಅನ್ಯೋನ್ಯತೆಯನ್ನು ಕಳೆದುಕೊಂಡಿರುವುದಾದರೆ, beloved, ಪ್ರಿಯರೇ, if you have no connection with the living God and His word, ಜೀವ ಸ್ವರೂಪನಾದ ದೇವರೊಂದಿಗೂ ಆತನ ವಾಕ್ಯದೊಂದಿಗೂ ನಿಮಗೆ ಸಂಬಂಧ ಇಲ್ಲದೆ ಹೋದರೆ, this is a time of restoration. ಇದು ಪುನಃಸ್ಥಾಪನೆಯ ಸಮಯ. As you are restored back to Him, ಆತನ ಬಳಿಗೆ ನೀವು ಹಿಂತಿರುಗುವಾಗ your heaven will be open for you. ನಿಮ್ಮ ಮೇಲೆ ಪರಲೋಕ ತೆರೆಯಲ್ಪಡುತ್ತದೆ. Rain, once again God is going to send forth the rain in your life. ಮತ್ತೊಮ್ಮೆ ದೇವರು ನಿಮ್ಮ ಜೀವಿತಗಳಲ್ಲಿ ತನ್ನ ಮಳೆಯನ್ನು ಸುರಿಸುತ್ತಾನೆ. You will once again flourish in the land. ಮತ್ತೊಮ್ಮೆ ನೀವು ಈ ದೇಶದಲ್ಲಿ ಫಲಿಸುತ್ತೀರಿ. Once again that you will be, your family will be flourished and ಮತ್ತೊಮ್ಮೆ ನಿಮ್ಮ established. ಕುಟುಂಬವು ಕೂಡ ಇಲ್ಲಿ ಸ್ಥಾಪಿಸಲ್ಪಡುತ್ತದೆ ಸಮೃದ್ಧಿಯಾಗಿ. And you will see the harvest start to begin in your life. ಮತ್ತು ನಿಮ್ಮ ಜೀವಿತದಲ್ಲಿ ಸುಗ್ಗಿ ಕಾಲವು ಪ್ರಾರಂಭವಾಗುವುದನ್ನು ನೀವು ನೋಡುತ್ತೀರಿ. Only a beginning, ಇದು ಪ್ರಾರಂಭ, but it will continue. ಅದು ಮುಂದುವರಿಯುತ್ತದೆ ಪ್ರಿಯರೇ. It will continue until the time of God. ಆ ದೇವರ ಸಮಯದವರೆಗೆ ಈ ಸುಗ್ಗಿ ಮುಂದುವರಿಯುತ್ತದೆ. Few minutes, let us quieten our spirit. ಸ್ವಲ್ಪ ಸಮಯ ನಮ್ಮ ಮನಸ್ಸುಗಳನ್ನು ಶಾಂತ ಮಾಡಿಕೊಳ್ಳೋಣ. No matter whatever may be your needs, beloved, ನಿಮ್ಮ ಅಗತ್ಯತೆಗಳು ಏನೇ ಆಗಿರಲಿ ಪ್ರಿಯರೇ, you just hand it over to God. ಅದನ್ನು ದೇವರಿಗೆ ಒಪ್ಪಿಸಿಕೊಡಿರಿ. If there is a repentance in your life, ನಿಮ್ಮ ಜೀವಿತದಲ್ಲಿ ಪಶ್ಚಾತ್ತಾಪವಿದೆ ಇರುವುದಾದರೆ tell Him, ಆತನಿಗೆ ಹೇಳಿ, Lord, I am sorry. ದೇವರೇ, ನನ್ನನ್ನು ಕ್ಷಮಿಸು. I have lost your touch. ನಿನ್ನ ಸ್ಪರ್ಶವನ್ನು ಕಳೆದುಕೊಂಡೆನ ದೇವರೇ. I have gone away from you. ನಿನ್ನಿಂದ ದೂರ ಹೋದೆನ ದೇವರೇ. Lord, as a family, I am away from you. ಕುಟುಂಬವಾಗಿ ನಾನು ನಿನ್ನಿಂದ ದೂರ ಇದ್ದೇನೆ. Lord, I want to come back to you. ನಾನು ಹಿಂತಿರುಗಲು ಬಯಸ್ತೇನೆ ದೇವರೇ. I will come back to you right now. ಈಗಲೇ ನಿನ್ನ ಬಳಿಗೆ ಹಿಂತಿರುಗಲು ಬಯಸ್ತೇನೆ. Don't wait for tomorrow. ನಾಳೆಗೋಸ್ಕರ ಕಾಯಬೇಡಿರಿ ಪ್ರಿಯರೇ. Tomorrow is not yours. Tomorrow is not mine. ನಾಳೆ ಎನ್ನುವಂಥದ್ದು ನಿನ್ನದು ನನ್ನದು ಅಲ್ಲ. Today is the day of salvation. ಈ ದಿನವೇ ರಕ್ಷಣಾ ದಿನವಾಗಿದೆ. Today is the day of restoration. ಈ ದಿನವೇ ಪುನಃಸ್ಥಾಪನಾ ದಿನವಾಗಿದೆ. Today is the day of victory. ಈ ದಿನವೇ ಜಯದ ದಿನವಾಗಿದೆ. Today is the day that we are reconnected with God. ದೇವರೊಡನೆ ಪುನಃ ಸಂಪರ್ಕ ಹೊಂದುವ ದಿನ ಇದೇ ದಿನವಾಗಿದೆ. Let us pray to the Lord. ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, ಪರಲೋಕದ ತಂದೆಯೇ, we come to you, ನಿನ್ನ ಬಳಿಗೆ ನಾವು ಹಿಂತಿರುಗಿ Lord, with ಬರುತ್ತೇವೆ. the genuine repentance in our heart. ದೇವರೇ, ಪ್ರಾಮಾಣಿಕವಾದ ಪಶ್ಚಾತ್ತಾಪದೊಡನೆ ನಾವು ನಿನ್ನ ಬಳಿಗೆ ಬರುತ್ತೇವೆ. Lord, where we have gone away from you, ನಿನ್ನಿಂದ ಎಲ್ಲಿ ನಾವು ದೂರ ಹೋಗಿದ್ದೇವೋ, Lord, help us to come back to you. ಹಿಂತಿರುಗಿ ಬರಲು ನಮಗೆ ಸಹಾಯ ಮಾಡು ದೇವರೇ. No matter whatever the people may say about us, ಜನರು ನಮ್ಮ ಬಗ್ಗೆ ಏನೇ ಹೇಳಿದರು, but I have decided, ಆದರೆ ನಾನು ತೀರ್ಮಾನಿಸಿಕೊಂಡಿದ್ದೇನೆ. I have decided to come back to you. ನಾನು ನಿನ್ನ ಬಳಿಗೆ ಹಿಂತಿರುಗಲು ತೀರ್ಮಾನ ತೆಗೆದುಕೊಂಡಿದ್ದೇನೆ. Lord, I want to be back in
Bethlehem. ದೇವರ ಬೆತ್ಲೆಹೇಮಿನಲ್ಲಿ ನಾನು ಹಿಂತಿರುಗಲು I ಬಯಸ್ತೇನೆ. want to be back in the presence of God. ದೇವರ ಪ್ರಸನ್ನತೆಗೆ ಹಿಂತಿರುಗಲು ನಾನು ಬಯಸ್ತೇನೆ. I want to be back in the house of God, in the word of God. ದೇವರ ಒಂದು ಮನೆಗೂ ದೇವರ ವಾಕ್ಯಕ್ಕೂ ನಾನು ಹಿಂತಿರುಗಲು ಬಯಸ್ತೇನೆ. Father, ತಂದೆಯೇ, I bring all my situation. ನನ್ನ ಎಲ್ಲ ಸನ್ನಿವೇಶಗಳು ನಿನ್ನ ಮುಂದೆ ತರುತ್ತೇನೆ. Lord, we also pray. ದೇವರೇ, ನಾವು ಪ್ರಾರ್ಥಿಸ್ತೇವೆ. And those who are going through a famine in their life, ತಮ್ಮ ಜೀವಿತಗಳಲ್ಲಿ ಬರಗಾಲಗಳಲ್ಲಿ ಹಾದು ಹೋಗುತ್ತಿರುವ ಜನರು, those who have lost their job, ತಮ್ಮ ಕೆಲಸಗಳನ್ನು ಕಳೆದುಕೊಂಡಿರುವವರು, those who have lost hope in God, ದೇವರಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡಿರುವವರು, those who are discouraged, ಸೋತು ಹೋಗಿರೋ ನಿರಾಶೆಗೆ ಒಳಗಾಗಿರುವವರು, depressed in life, ತಮ್ಮ ಜೀವಿತದಲ್ಲಿ ಖಿನ್ನತೆಗೆ those who ಒಳಗಾಗಿರುವವರು, are going through mourning because they have lost some beloved one in their life. ಅಥವಾ ತಮ್ಮ ಜೀವಿತದಲ್ಲಿ ತಮ್ಮ ಪ್ರಿಯರನ್ನು ಕಳೆದುಕೊಂಡ ನಿಮಿತ್ತವಾಗಿ ಒಂದು ರೋದನೆಯಲ್ಲಿ ಹಾದು ಹೋಗುತ್ತಿರುವವರು, Lord, those who are thinking there is no hope any left for me. ನನಗೋಸ್ಕರ ಇನ್ನು ಯಾವುದೇ ನಿರೀಕ್ಷೆ ಇಲ್ಲ ಎಂಬುದಾಗಿ ಆಲೋಚನೆ ಮಾಡುತ್ತಿರುವವರು, Lord, those who do not have any future, ಭವಿಷ್ಯ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಿರುವವರು, right now, Father, ಈಗಲೇ ದೇವರೇ, Lord, release your comfort, ನಿನ್ನ ಸಮಾಧಾನ ಸಂತೈಸುವಿಕೆಯನ್ನು ಅವರ ಮೇಲೆ ಬಿಡುಗಡೆ ಮಾಡು. release your word in their ಅವರ lives, ಜೀವಿತಗಳಲ್ಲಿ ನಿನ್ನ ವಾಕ್ಯವನ್ನು ಬಿಡುಗಡೆ ಮಾಡು. release your comfort and word. ನಿನ್ನ ವಾಕ್ಯ ಮತ್ತು ನಿನ್ನ ಸಂತೈಸುವಿಕೆಯನ್ನು ಆಧರಣೆ ಅವರಲ್ಲಿ ಉಂಟು ಮಾಡು. They may be revived through the Holy Spirit. ಪರಿಶುದ್ಧಾತ್ಮನ ಮೂಲಕ ಅವರು ಪುನಃಸ್ಥಾಪನೆ ಹೊಂದಲಿ ದೇವರೇ. They may see harvest season begin in their life. ತಮ್ಮ ಜೀವಿತದಲ್ಲಿ ಸುಗ್ಗಿಯ ಕಾಲದ ಪ್ರಾರಂಭವನ್ನು ಕಾಣುವಂತಾಗಲಿ. In Jesus' name, ಯೇಸುವಿನ ನಾಮದಲ್ಲಿ ತಂದೆಯೇ, amen. ಆಮೆನ್. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು ಈಗಲೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.